ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಶಿಕ್ಷಣ ಅನ್ನೋದು ಒಂದು ದೊಡ್ಡ ಸಮುದ್ರದ ರೀತಿ, ಸಾಗರದ ರೀತಿ. ಬಿಕಾಸ್ ನಮ್ಗಲ್ಲಿ ಎಷ್ಟು ಕಲಿತೀವಿ, ಎಷ್ಟು ಇನೋವೇಟಿವ್ ಆಗಿ ಕಲಿತೀವಿ, ಅದಕ್ಕೆಲ್ಲ ಅವಕಾಶ ಇರುತ್ತೆ. ಪ್ರತಿಯೊಬ್ಬ ಮಕ್ಕಳಿಗೆ ಮತ್ತು ಪೋಷಕರಿಗೆ ತಮ್ಮ ಮಕ್ಕಳು ಒಳ್ಳೆ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಕಲಿಬೇಕು ಅನ್ನುವಂತಹ ದೊಡ್ಡ ಆಸೆ ಇರುತ್ತೆ. ಅಂತಹ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ನಾವು ಪ್ರತಿ ಸಂಚಿಕೆಯಲ್ಲಿ ಕೂಡ ಮಾಹಿತಿಯನ್ನ ಕೊಡ್ತೀವಿ. ಈಗ ನಾವು ಮಾತಾಡ್ತಾ ಇರುವಂತಹ ಸಂಸ್ಥೆ ಇದು ಶಿಕ್ಷಣ ಸಂಸ್ಥೆಯಾಗಿ ಸ್ಟಾರ್ಟ್ ಮಾಡ್ತು ತಮ್ಮ ಇಡೀ ಜರ್ನಿಯನ್ನ. ಬಟ್ ಈಗ ಒಂದು ಯೂನಿವರ್ಸಿಟಿಯಾಗಿ ಬದಲಾಗಿದೆ. ಯೂನಿವರ್ಸಿಟಿಯಾಗಿ ಬದಲಾಗಬೇಕು ಅಂದ್ರೆ ಅವ್ರು ಮಾಡಿದಂತಹ ಇನೋವೇಟಿವ್ ಅಪ್ರೋಚ್ ಮತ್ತು ಎಕ್ಸ್ಪೆರಿಮೆಂಟ್ಸ್ ಅವರ ಕೈ ಹಿಡಿದಿದೆ. ಸೊ ಉತ್ತಮ ಶಿಕ್ಷಣ ಸಂಸ್ಥೆ ಅಂದ ತಕ್ಷಣನೇ ಬೆಂಗಳೂರಿನಲ್ಲಿ ನಾವು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಯಾವುದು ಅಂತ ಕೇಳಿದಾಗ ರೇವಾ ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತೀವಿ. ಅಫ್ಕೋರ್ಸ್ ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಒಂದು ಇನೋವೇಟಿವ್ ಅಪ್ರೋಚ್ ಇದೆ ಇಡೀ ಯೂನಿವರ್ಸಿಟಿಗೆ. ಒಂದು ಪರಿಸರ ಸ್ನೇಹಿ ಕಾನ್ಸೆಪ್ಟ್ ಅನ್ನ ನನಗೆ ನೆನಪಿರೋ ಹಾಗೆ ಬೆಂಗಳೂರಿನಲ್ಲಿ ಫಸ್ಟ್ ಕ್ಯಾಂಪಸ್ ನಲ್ಲೂ ಕೂಡ ಇಂಟ್ರಡ್ಯೂಸ್ ಮಾಡಿದ್ದು ಇದೇ ಯೂನಿವರ್ಸಿಟಿ, ರೇವಾ ಯೂನಿವರ್ಸಿಟಿ. ಜೊತೆಗೆ ಇತ್ತೀಚೆಗಷ್ಟೇ ಅವರ ಸಾಧನೆಯ ಗರಿಗೆ ಇನ್ನೊಂದು ಆಡ್ ಆನ್ ಆಗಿರೋದು ನ್ಯಾಕ್ ಅಕ್ರಿಡೇಷನ್, A+ ಅಕ್ರಿಡೇಷನ್. ಈಗ ಯೂಶಲಿ ಒಂದು ಶಿಕ್ಷಣ ಸಂಸ್ಥೆಗೆ ಅಥವಾ ಯೂನಿವರ್ಸಿಟಿಗೆ ಅಕ್ರಿಡೇಷನ್ ಸಿಗೋದು ಎಷ್ಟು ಕಷ್ಟ ಅಂತ ಒಂದು ನಾವು ಅಲ್ಲಿ ವರ್ಕ್ ಮಾಡುವಂತಹ ಶಿಕ್ಷಣ ಸಂಸ್ಥೆ ಆಡಳಿತ ಸಿಬ್ಬಂದಿಯನ್ನು ಕೇಳಿದ್ರೆ ಗೊತ್ತಾಗುತ್ತೆ, ವಿದ್ಯಾರ್ಥಿಗಳನ್ನು ಕೇಳಿದ್ರೆ ಗೊತ್ತಾಗುತ್ತೆ. ಸೊ ಇವ್ರಿಗೆ A+ ಅಕ್ರಿಡೇಷನ್ ಸಿಕ್ಕಿದೆ. ಸೊ ಕ್ವಾಲಿಟಿ ವಿಚಾರದಲ್ಲಿ ಅವರು ರಾಜಿನೇ ಆಗಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಹಾಗೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಇದೆ. ಜೊತೆಗೆ ಇಡೀ ಜಗತ್ತನ್ನ ಈಗ ಆಳ್ತಾ ಇರೋದು ಎಐ ಟೆಕ್ನಾಲಜಿಯ ಫಸ್ಟ್ ಅಪ್ರೋಚ್ ನ ಯೂನಿವರ್ಸಿಟಿ ಅನ್ನುವಂತಹ ಹೆಗ್ಗಳಿಕೆ ಕೂಡ ರೇವಾ ಯೂನಿವರ್ಸಿಟಿಗಿದೆ. ಇಷ್ಟೆಲ್ಲ ಸಾಧ್ಯ ಆಗಿದ್ ಯಾರಿಂದ ಅಂತ ನೀವು ಕೇಳಿದ್ರೆ ಅಫ್ಕೋರ್ಸ್ ಇಲ್ಲಿ ಒಂದು ವಿಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನಾವು ಇಂಟ್ರಡ್ಯೂಸ್ ಮಾಡೋದಕ್ಕೆ ಹೊರಟಿರುವಂತಹ ಈ ಗೆಸ್ಟ್ ನ ವಿಷನ್ ನ ಕಾರಣಕ್ಕೋಸ್ಕರ ಒಂದು ಸಣ್ಣ ಶಿಕ್ಷಣ ಸಂಸ್ಥೆ ಇಷ್ಟು ದೊಡ್ಡ ಸಾಮ್ರಾಜ್ಯವಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ್ದಾರೆ ನಮ್ಮ ಫೌಂಡರ್ ಚಾನ್ಸಲರ್ ಡಾಕ್ಟರ್ ಪಿ ಶ್ಯಾಮರಾಜ್ ಅವರು. ಸೊ ನಮ್ಮ ಜೊತೆಗಿದ್ದಾರೆ. ಸೊ ರೇವಾ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಅವರಿಂದ ಪಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಸೊ ನಾನು ಹೇಳ್ತಾ ಇದ್ದೆ, ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ್ರೋದ್ರಲ್ಲಿ ನೀವು ಇಲ್ಲ ಅಂತ ಹೇಳ್ಬೋದು, ಇನ್ನು ಮಾಡಬೇಕು ಅನ್ಬೋದು. ಬಟ್ ಐ ಅಗ್ರಿ, ಬಿಕಾಸ್ ನಾವು ಲಾಸ್ಟ್ 10 years ಇಂದ ಈ ಶಿಕ್ಷಣ ಸಂಸ್ಥೆ ಹೆಂಗ್ ಬೆಳ್ಕೊಂಡು ಬಂತು, ಯೂನಿವರ್ಸಿಟಿಯಾಗಿ ಹೆಂಗ್ ಬದಲಾಯಿತು, ಟ್ರಾನ್ಸ್ಫಾರ್ಮೇಶನ್ ಎಲ್ಲ ನೋಡಿದೀವಿ. ಸೊ ಹೆಂಗ್ ಟ್ರಾನ್ಸ್ಫಾರ್ಮ್ ಆಯ್ತು, ಹೆಂಗ್ ಈ ಅಚೀವ್ಮೆಂಟ್ ಇಷ್ಟು ಈಸಿ ಆಯ್ತಾ ನಿಮಗೆ? ಆಮೇಲೆ ನಿಮ್ಮ ಯೂನಿವರ್ಸಿಟಿಯ USP ಏನು ಅಂತ ಸ್ಟಾರ್ಟ್ ಮಾಡೋಣ ಕಾರ್ಯಕ್ರಮನ, ಅದ್ರ ಬಗ್ಗೆ ಹೇಳೋದಾದ್ರೆ. ನಾವು ಇವತ್ತು 240 ಸ್ಟೂಡೆಂಟ್ಸಿಂದ 16,000 ಜನ ಸ್ಟೂಡೆಂಟ್ಸ್ ನಾವು ಬೆಳೆದಿದ್ದೀವಿ ಅಂತ ಅಂದರೆ ಈ ಕ್ರೆಡಿಟ್ ನಾನು ತಗೊಳ್ಳೋದಿಲ್ಲ. ಇದನ್ನು ನಮ್ಮ ಎಲ್ಲೆಲ್ಲಿ ಕೆಲಸ ಮಾಡಿದಾರಲ್ಲ ಅವರು ಹಾರ್ಡ್ ವರ್ಕ್ ಅಂತ ಹೇಳ್ತೀನಿ ನಾನು. ಅದ್ರ ಜೊತೆಗೆ ಇಲ್ಲಿ ಅಡ್ಮಿಷನ್ಸ್ ಮಾಡ್ತಿರೋ ಅವ್ರ ಪೋಷಕರಿರ್ಬೋದು, ಮಕ್ಕಳಿರ್ಬೋದು, ಅವರು ಈಗ 22 ವರ್ಷ ಹಿಂದೆ ಯಾರು ಬರ್ತಾ ಇದ್ರು ಅಡ್ಮಿಷನ್ ಬಂದಿದ್ದಾರೋ ಆ 240 ಜನ ಮಕ್ಕಳಿದ್ದಾಗ, ಅದೇ ಜನ ಮುಖಾಂತರ ಅವ್ರ ರಿಲೇಟಿವ್ಸು, ಅವ್ರ ಫ್ರೆಂಡ್ಸು ಅವ್ರಿಗೆ ಪುನಃ ಬಂದು ಇಲ್ಲಿ ಅಡ್ಮಿಷನ್ ಮಾಡ್ತಿದ್ದಾರೆ. ಕಾರಣ ಏನಂತಂದರೆ ನಾವು ಈ ರೀತಿ ಬೆಳೆಯೋದಕ್ಕೆ ಕಾರಣ ಅವ್ರಿಗೆ ಬೇಕಾಗಿರೋದನ್ನು ಒದಗಿಸಿದ್ವಿ ಅಂತ ಅಂದರೆ ಆ ರೀತಿ ನಾವು ಅಡ್ರೆಸ್ ಮಾಡಿದ್ವಿ ಅವರ ಅದಕ್ಕೆ ಬೇಕಾಗಿರೋದಕ್ಕಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಆದರೆ ನಾನು ಇದು ಯಾವತ್ತೂ ಕೂಡ ನಮ್ಮ ದೇಶ ಅಥವಾ ನಮ್ಮ ಸ್ಟೇಟ್ ಇರ್ಬೋದು ಯಾವುದೇ ಬೆಳಿಬೇಕಾದರೆ ಅದು ಮುಂದಿನ ಲೀಡರ್ಸ್ ಯಾರು, ಇಲ್ಲಿ ಓದ್ತಿರೋ ಮಕ್ಕಳು, ಅವರು ಈಗ PUC ಓದ್ಕೊಂಡು ನಮ್ಮಲ್ಲಿ ಯಾವುದೋ ಡಿಗ್ರಿಗೆ ಅಡ್ಮಿಷನ್ ತಗೊಂಡಿದ್ದಾರೆ ಅಂತಂದರೆ ಅಲ್ಲಿ ಅವರು ಯಾವ ಲೆವೆಲಲ್ಲಿ ಪಾಸ್ ಆಗಿರ್ತಾರೆ, ಎಷ್ಟು ಕಲ್ತಿರ್ತಾರೆ ಅನ್ನೋದ್ರ ಮೇಲೆ ಆಮೇಲೆ ನಾವು ಇನ್ನೇನು ಮುಂದಕ್ಕೆ ತಗೊಂಡು ಹೋಗ್ಬೋದು ಅವ್ರನ್ನ ಅನ್ನೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಇದು ಪ್ರತಿಯೊಂದು ಕೂಡ ನಾನು ಈ ಸೊಸೈಟಿನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತೀನಿ ಕೂಡ. ಅಂದರೆ ನಾನು ಯಾವತ್ತೂ ಕೂಡ ನಾನು ಫೆಸಿಲಿಟೇಟರ್. ನನ್ನ ಕೆಲಸ ಏನು, ಅವ್ರಿಗೆ ಬೇಕಾಗಿರವ ಅಂದರೆ ಈಗ ಇನ್ಸ್ಟಿಟ್ಯೂಟಿಂದ ನಾವು ಇನ್ಸ್ಟಿಟ್ಯೂಟ್ ಆಗಿದ್ದಾಗ ಸಿಲೆಬಸ್ಸು ಮತ್ತು ಕ್ವಶನ್ ಪೇಪರ್ ಏನು ಬೇಕಿದ್ರೂ ಕೂಡ ನಮಗೆ ಈಗ ಬ್ಯಾಂಗ್ಳೂರು ಯೂನಿವರ್ಸಿಟಿನೋ ಯಾವುದಕ್ಕೆ ಅಫಿಲಿಯೇಟ್ ಆಗಿರ್ತೀವೋ ಅದು VTU ಅಲ್ಲಿಂದ ಬರ್ತಾಯಿತ್ತು. ಆದರೆ ನಾವು ಯೂನಿವರ್ಸಿಟಿ ಅಂತ ಅಂದಮೇಲೆ ನಮಗೊಂದು ಫ್ರೀಡಮ್ ಇದೆ. ಆಮೇಲೆ ನಾವು ಈಗ VTU ಆದರೆ ಸುಮಾರು 100 ಕಾಲೇಜಸ್ಗೆ ಅವರು ಅದನ್ನೆಲ್ಲ ಅವ್ರ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ, ಸಿಲೆಬಸ್ ಆಗಲಿ ಏನೇ ಆಗಲಿ. ಬಟ್ ಇಲ್ಲಿ ನಮಗೆ ಫ್ರೀಡಮ್ ಇರೋದರಿಂದ ನಾವು ಮಕ್ಕಳಿಗೆ ಬೇಕಾಗಿರೋದು, ಸೊಸೈಟಿಗೆ ಉಪಯೋಗ ಆಗುವಂಥದ್ದು, ಪ್ಲೇಸ್ಮೆಂಟ್ಗೆ ಉಪಯೋಗ ಆಗೋದು ನಾವು ಚೇಂಜ್ ಮಾಡ್ಕೋಬೋದು. ನಮ್ಮ ಸಿಲೆಬಸ್ ಚೇಂಜ್ ಆ ರೀತಿ ಕ್ರಿಯೇಟ್ ಮಾಡ್ಬೋದು, ಮಕ್ಕಳಿಗೆ ಟ್ರೈನಿಂಗ್ ಕೊಡ್ಬೋದು.
ಇದೆಲ್ಲ ಕೊಡಬೇಕು ಅನ್ನೋದನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಈಗ IT ಕಂಪ್ನಿಗಳಿರ್ಬೋದು, ಬೇರೆ ಇಂಡಸ್ಟ್ರಿ ಪೀಪಲ್ ಇರ್ಬೋದು, ಅವರೇನು ಹೇಳ್ತಿರ್ತಾರೆ ಒಂದೊಂದು ಸಲ ಅಂದರೆ ಈ ಕಡಿಮೆ ಆಗಿದೆ ಈ ಪ್ರಾಬ್ಲಮ್, ಈ ಕಂಪ್ಲೇಂಟ್ಸು. ಇವರು ಪ್ಲೇಸ್ಮೆಂಟ್ ರಿಕ್ರೂಟ್ಮೆಂಟ್ ಮಾಡ್ತೀವಿ, ಆದರೂ ಕೂಡ ಅವ್ರು ಆ ಲೆವೆಲ್ಗೆ ಇರೋದಿಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿರ್ತಾರ ಅಂತ ಹೇಳ್ತಿರ್ತಾರೆ. ಸ್ಕಿಲ್ಡ್ ಇರಲ್ಲ ಅಂತನಾ? ಹೌದು. ಅದಕ್ಕೆ ಕಾರಣ ಏನು? ಎಲ್ಲೋ ಇಲ್ಲ ನಮ್ಮ ಸಿಲೆಬಸ್ಸು ಅಂದರೆ ವೀಕ್ ಇರಬೇಕು, ಅಥವಾ ನಾವು ಇಲ್ಲಿ ಪಾಠ ಮಾಡೋರು ಫ್ಯಾಕಲ್ಟಿ ಅಷ್ಟು ಟ್ರೈನ್ ಆಗದೇ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲದೆ ಇರ್ಬೋದು. ಇಷ್ಟೆಲ್ಲ ಇರಬೇಕು ಅಂತ ಅಂದಾಗ ನಾವು ಅದನ್ನು ಕೂಡ ನಾವು ಇಲ್ಲಿ ಸರಿ ಮಾಡ್ತಾ ಬಂದ್ವಿ. ಈಗ ಆ ಕಂಪ್ಲೇಂಟ್ಸ್ ಇಲ್ಲ. ಈಗ ನಮ್ಮಲ್ಲಿ 100% ಪ್ಲೇಸ್ಮೆಂಟ್ಸ್ ಆಗುತ್ತೆ ಅಂತಂದರೆ ಕಾರಣ ಏನಂತಂದರೆ ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಅವ್ರು ಡಿಕೋಡ್ ಮಾಡೋದು ಯಾವ ರೀತಿ ಅಂತ ಅವ್ರು ಟ್ರೈನಿಂಗ್ ಕೊಡೋದಿರ್ಬೋದು, ಅಥವಾ ಈವನ್ ಸಿಲೆಬಸ್ಸಲ್ಲೂ ಕೂಡ ನಾವು ಇಂಡಸ್ಟ್ರಿ ಅವ್ರನ್ನ ಇದರಲ್ಲಿ ನಾವು ಇನ್ವಾಲ್ವ್ ಮಾಡ್ಕೊಂಡಿದ್ವಿ. ಏನಕ್ಕೆ ಇನ್ವಾಲ್ವ್ ಮಾಡಿಕೊಂಡಿದ್ವಿ ಅಂತಂದರೆ, ಈಗ ಪ್ಲೇಸ್ಮೆಂಟ್ಸ್ ರಿಕ್ರೂಟ್ಮೆಂಟ್ಗೆ ಬರ್ತಾರೆ, ಅವ್ರ ಹತ್ರ ಫೀಡ್ಬ್ಯಾಕ್ ತಗೊಳ್ತೀವಿ. ಸುಮಾರು 450 ಕಂಪ್ನಿಗಳಿದೆ ನಮ್ಮಲ್ಲಿ ರಿಕ್ರೂಟ್ ಮಾಡೋಕ್ಕೆ ಬರೋರು. ಅವ್ರ ಹತ್ರ ಫೀಡ್ಬ್ಯಾಕ್ ತಗೊಳ್ತೀವಿ ನಾವು, ಹೇಗೆ ನಮ್ಮ ಮಕ್ಕಳು ಯಾವ ರೀತಿ ಫೇಸ್ ಮಾಡಿದ್ದಾರೆ ಇಂಟರ್ವ್ಯೂಸ್ನ, ಹೆಂಗೆ ಕ್ರ್ಯಾಕ್ ಮಾಡಿದ್ದಾರೆ ಅಂತ, ಅವ್ರ ಕೇಪಬಿಲಿಟಿ ಏನು ಅಂತ. ಹೌದು. ಸೊ ಅದನ್ನು ಫೀಡ್ಬ್ಯಾಕ್ ತಗೊಂಡಾಗ ಅದನ್ನೆಲ್ಲ ಅಡ್ರೆಸ್ ಮಾಡಬೇಕಾದ್ರೆ ಹೇಗೆ ಅನ್ನೋದನ್ನು ಇಲ್ಲಿ ನಾವು ಟ್ರೈನಿಂಗ್ ಅಂತ ಸ್ಟಾರ್ಟ್ ಮಾಡ್ತೀವಿ. 6ನೇ 7ನೇ ಸೆಮಿಸ್ಟರ್ ಅಲ್ಲ, ನಾವು ಈಗ 2nd ಸೆಮಿಸ್ಟರಲ್ಲಿ ಶುರು ಮಾಡ್ಕೊಳ್ತೀವಿ ಟ್ರೈನಿಂಗ್ ಅನ್ನೋದನ್ನು. ಹಂಗಾಗಿ ಆ ಕಂಪ್ಲೇಂಟ್ಸ್ ಎಲ್ಲ ಕಡಿಮೆ ಆಗಿದೆ ಈಗ. ನೀವು ನನಗೆ ನಿಮ್ಮ USP ಏನಂತ ಕೇಳಿದ್ರಿ. ನಾನು ಮೊದಲು ಒಂದು ಹಳ್ಳಿಯಿಂದ ಬಂದು ಮತ್ತೆ ಬಿಸ್ನೆಸ್ಸಿಂದ ಬಂದಿರೋನು. ಈಗ ನಾನು ನನ್ನ ಮುಖಾಂತರ ಡೈರೆಕ್ಟ್ ಆಗೋ ಅಂತ ಇಂಡೈರೆಕ್ಟ್ ಆಗೋ ಈಗ ಸಾವಿರಾರು ಜನ ಕೆಲಸ ಸಿಕ್ಕಿದೆ, ಕೆಲಸ ಮಾಡ್ತಿದ್ದಾರೆ, ಜಾಬ್ ನಾವು ಕ್ರಿಯೇಟ್ ಮಾಡಿದ್ವಿ. ಇಲ್ಲಿ 16,000 ಜನ ಮಕ್ಕಳು ಓದ್ತಾ ಇದ್ದಾರೆ. ಪ್ರತಿ ವರ್ಷ 5,000 to 6,000 ಮಕ್ಕಳು ಇಲ್ಲಿಂದ ಪಾಸ್ಔಟ್ ಆಗ್ತಿದ್ದಾರೆ. ಅವ್ರನ್ನ ನಾವು ಹೆಂಗೆ ಪ್ಲೇಸ್ ಮಾಡೋದು ಅನ್ನೋದು ಒಂದು. ಎರಡನೇದು, ಅದರಲ್ಲಿ ಎಷ್ಟು ಜನ ನಾವು ಐಡೆಂಟಿಫೈ ಮಾಡಿ ಅವರೇ ಹೆಂಗೆ ಆಂಟ್ರಪ್ರೆನ್ಯೂರ್ಸ್ ಆಗ್ತಾರೆ ಅನ್ನೋದನ್ನು ಇದು ಮಾಡಿ ಅವ್ರನ್ನ ಹೆಂಗೆ ಟ್ರೈನ್ ಮಾಡೋದು, ಜಾಬ್ ಪ್ರೊವೈಡರ್ಸ್ ಆಗಿ ಹೆಂಗೆ ಮಾಡ್ಬೋದು ಅಂತಲೂ ಕೂಡ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಾವು ಒಂದು ಲಾರ್ಜ್ ಸ್ಕೇಲಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ರೇವಾ ನೆಸ್ಟ್ ಅಂತ ಕ್ರಿಯೇಟ್ ಮಾಡಿದ್ವಿ. ಅದು ಒಂದು. ಎರಡನೇದು, ಡಿಸಿಪ್ಲೈನ್ಡ್ ಇದ್ದು ಹಾರ್ಡ್ ವರ್ಕ್ ಮಾಡಿದ್ರೆ, ಫೋಕಸ್ಡ್ ಆಗಿದ್ದರೆ ಗ್ಯಾರಂಟಿ ಯಾರು ಲೈಫಲ್ಲಿ ಫೇಲ್ಯೂರ್ ಆಗೋದಿಲ್ಲ, ಮುಂದೆ ಬರ್ತಾರೆ. ಅದರಿಂದ ನಾನು ಈ ಡಿಸಿಪ್ಲೈನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೇನೆ. ಎಲ್ಲರೂ ಕೊಡ್ತಾರೆ, ಆದರೆ ಮಕ್ಕಳೇನೆ ನಮ್ಮಿಂದ ಕಲಿಬೇಕು ಅಂತ ಅಂದಾಗ, ಈಗ ನಾನು ಏನು ಈಗ ಇನಾಗ್ರೇಷನ್ ದಿವಸ ಏನೇನೆಲ್ಲ ಕೊಡ್ತೀವಿ ಅನ್ನೋದನ್ನು ನಾನು ಕೊಡಬೇಕು, ಅಂದರೆ ಮಾತು ಉಳಿಸ್ಕೋಬೇಕು. ಆಮೇಲೆ ಟೈಮಿಗೆ ಬರಬೇಕು ಅಂತಂದರೆ ನಾನು ಮೊದಲು ಟೈಮ್ ಮೇಂಟೈನ್ ಮಾಡಬೇಕು. ಆಮೇಲೆ ಅವ್ರಿಗೆ ಏನೇನು ಬೇಕಿದೆಯೋ ಅದನ್ನೆಲ್ಲ ಒದಗಿಸ್ಬೇಕು ಅನ್ನೋದು ಮೊದಲು ನಾನು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ನನಗೇನಾದರೂ ಮೀಟಿಂಗ್ಸೋ ಅಥವಾ ಯಾವುದು ಪ್ರೋಗ್ರಾಮ್ ಅಂತ ಹೇಳಿ 10:30 ಅಂತ ನಾನು 10:30ಕ್ಕೆ ಇರ್ತೀನಿ, 10:25 ಅಥವಾ 10:35 ಪಂಕ್ಚುಯಲ್ ಇರಬೇಕು. ಅದು ಹೌದು. ಆವಾಗ ಅದನ್ನು ಕಲಿತಾರೆ ಮಕ್ಕಳು. ನಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ನಾವು ಹಾಕೋ ಡ್ರೆಸ್ಸು ಇದಿರ್ಬೋದು, ಏನೇ ಆಗಲಿ ನಮ್ಮಿಂದನೇ ಕಲಿಬೇಕು. ನಾವು ರೋಲ್ ಮಾಡೆಲ್ಸ್ ಆಗಬೇಕು. ಇದು ನನ್ನಿಂದನೇ ಅಲ್ಲ, ಅದು ವೈಸ್ ಚಾನ್ಸಲರು, ಬಾಕಿ ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಅದೇ ಥರನೇ ಇರಬೇಕು. ಡಿಸಿಪ್ಲೈನ್ ತರಬೇಕು ಅಂತಂದರೆ ಅದಕ್ಕೆ ಅದು ಸ್ವಲ್ಪ ಕಷ್ಟನೇ, ಆದರೂ ಕೂಡ ಮಾಡಬೇಕಾಗತ್ತೆ. ಯಾಕಂದರೆ ನಮ್ಮ ಮಕ್ಕಳು ಎಲ್ಲೋದ್ರೂ ಲೀಡರ್ಸ್ ಆಗಿ ಹೋಗಬೇಕು, ಅವರು ಅಲ್ಲಿ ರೋಲ್ ಮಾಡೆಲ್ಸ್ ಆಗಬೇಕು ಅಂದಾಗ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂತಂದರೆ, ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಹೇಳ್ತಿರೋ 20 ವರ್ಷ ಹಿಂದೆಯೇ 8:20ಕ್ಕೆ ನ್ಯಾಷನಲ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನಾವು. ನೀವು ನಮ್ಮ 8:20ಕ್ಕೆ ನೀವು ಕ್ಯಾಂಪಸ್ಸಲ್ಲಿದ್ದರೆ 16,000 ಜನ ಮಕ್ಕಳು ಎಲ್ಲರೂ ಕೂಡ ಅಲ್ಲೆಲ್ಲಿ ನಿಂತಿರ್ತಾರೆ ನ್ಯಾಷನಲ್ ಅಂತ ರೆಸ್ಪೆಕ್ಟ್ ಕೊಡೋಕ್ಕೆ. ಅದು ಸ್ವಲ್ಪ 1 ವಾರ 10 ದಿವಸ ನಮಗೆ ಅದು ಅಷ್ಟೊಂದು ಮಕ್ಕಳು ಕೇಳ್ತಿರ್ಲಿಲ್ಲ. ಬಟ್ ನಾನು ಅದನ್ನೇನು ಮಾಡ್ತಾ ಇದ್ದೇನೆ ಅಂತಂದರೆ ಅಲ್ಲೆಲ್ಲಿ ನಿಂತ್ಕೊಳ್ಳೋದು ಮಧ್ಯಾಹ್ನ, ಅದು ಪ್ರಾಕ್ಟೀಸ್ ಆಯ್ತು ಅವ್ರಿಗೆ. ಇವತ್ತು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ಅಂದರೆ ಹೆಂಗೆ ಬಂತು ಆ ಡಿಸಿಪ್ಲೈನು,
ನಾವು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಅಂತ. ಯಥಾ ರಾಜ ತಥಾ ಪ್ರಜೆ ಅದು. ಅಂತ ಅದಕ್ಕೆ ಹೇಳೋದು. ಆಮೇಲೆ 8:25ಕ್ಕೆ ರೇವಾ ಅಂತಮ್ ಕ್ಲಾಸಲ್ಲಿ ಮಕ್ಕಳು 8:20 ರೇವಾ ಅಂತಮ್ ಕ್ಲಾಸಲ್ಲಿ ಇರಬೇಕು ಮಸ್ಟ್ ಅಂತ ಹೇಳಿರ್ತೀನಿ ನಾನು. ಟೀಚರ್ ಇರಬೇಕು ಮೊದಲು. 8:25ಕ್ಕೆ ಟೀಚರ್ ಕ್ಲಾಸಲ್ಲಿ ಇರಬೇಕು. ರೇವಾ ಅಂತಮ್ಗೆ ಅಲ್ಲಿ ಪ್ರೇಯರ್ ಅದು ಇರಲೇಬೇಕು ಅಂತ. ಇದು ಈ ರೀತಿ ಮಾಡ್ತಾ ಮಾಡ್ತಾ ಅದು ಏನಾಗಿದೆ, ಆ ಡಿಸಿಪ್ಲಿನ್ ಬಂದಿದ್ದಾರೆ ಮಕ್ಕಳು. ನಮ್ಮಲ್ಲಿ ಈ ಎಷ್ಟು ಜನ 16,000 ಜನ ಮಕ್ಕಳಲ್ಲಿ ನೀವು ಒಂದು ನನ್ನ ಪ್ರಕಾರ ಒಂದು 50ರಿಂದ 100 ಜನ ಮಕ್ಕಳು ಇಲ್ಲೇ ಇರುತ್ತೋ ಅದು ಕೂಡ ಮರ್ತು ಬಂದಿರೋದು ಅಥವಾ ಹಾಳಾಗಿರೋದು ಆ ರೀತಿ ಇರುತ್ತೆ. ಒಂದೊಂದು ಸಲ ಅಂತಾರೆ ಇದು ಏನು ಇಲ್ಲಿ ಮಿಲ್ಟ್ರಿ ಸ್ಕೂಲ್ ಥರ ಇರುತ್ತೆ, ಆಮೇಲೆ ನಮಗೆ ಈ ಸ್ಕೂಲ್ ಮಕ್ಕಳ ಥರ ಕಂಟ್ರೋಲ್ ಮಾಡ್ತಾರೆ ಅಂತ. ನಾನು ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಇಲ್ಲ, ಅದು ಕಂಪಲ್ಸರಿ ಬೇಕು ಅಂತ ನನ್ನ ಎಕ್ಸ್ಪೀರಿಯನ್ಸ್ ಅದು, ನಾನು ಅದರಿಂದ ಹೇಳ್ತಾ ಇದ್ದೀನಿ ಅಂತ ಹೇಳ್ತೇನೆ. ಅದನ್ನು ಯೂಶ್ವಲಾಗಿ ಎಲ್ಲರೂ ಅಪ್ರಿಸಿಯೇಟು ಮಾಡ್ತಾ ಇದ್ದಾರೆ. ನಾವು ಹಿಂಗೆ ಹ್ಯೂಮನ್ ವ್ಯಾಲ್ಯೂಸನ್ನು ಕಲಿಸೋದು ಮತ್ತು ಈ ಡಿಸಿಪ್ಲಿನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದು, ಅವ್ರಿಗೆ ಬೇಕಾಗಿರೋ ಕೋರ್ಸ್ಗಳನ್ನ ನಾವು ಇಲ್ಲಿ ಇಂಟ್ರಡ್ಯೂಸ್ ಮಾಡಿ ಅದ್ರ ಥರನೇ ಅವ್ರನ್ನ ಟ್ರೈನ್ ಮಾಡೋದು, ಈ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ಗಳನ್ನ ಇಂಟ್ರಡ್ಯೂಸ್ ಮಾಡೋದು, ಇದೆಲ್ಲನೇ ನಮ್ಮನ್ನು ಈಗ ಮೊದಲು ನಾನು ಹೇಳ್ತೇವೆ 2002-2003 ಯಾರು ಬರ್ತಿದ್ರೋ ಅಡ್ಮಿಷನ್ಗೆ, ಅವರಿಂದಾನೇ ನಾವು 240ರಿಂದ 16,000ಕ್ಕೆ ಬಂದಿದ್ವಿ. ಅವರ ನಮ್ಮ ಮೇಲೆ ಇಟ್ಟಿದ್ದ ನಂಬಿಕೆ ಇದರಲ್ಲಿ. ಅಂದರೆ ಯಾವಾಗಾದ್ರೂ ಸಿಗ್ತಾರೆ ಅವರು, 20 ವರ್ಷ ಹಿಂದೆ ಬರ್ತಾ ಇರೋರು, 10 ವರ್ಷ ಹಿಂದೆ ಬಂದಿರೋರು, ಇವರಲ್ಲಿ ಇರ್ತಾರಲ್ಲ, ಅವ್ರನ್ನ ನನ್ನ ನೆನ್ಪಿಟ್ಕೊಳ್ಳಲ್ಲ. ನನ್ನ ಮಾರ್ನಿಂಗ್ ರೌಂಡ್ಸಲ್ಲಿ ಇರಬೇಕಾದ್ರೆ ನನ್ನ ಮೀಟ್ ಮಾಡ್ತಾರೆ. ಆವಾಗ ಹೇಳ್ತಾರೆ, ಈಗ ನಮ್ಮ ಫ್ರೆಂಡ್ ಮಕ್ಕಳನ್ನ ಸೇರಿಸಿದ್ವಿ, ನಮ್ಮ ಫ್ರೆಂಡ್ ಮೊಮ್ಮಕ್ಕಳನ್ನ ಸೇರಿಸಿದ್ವಿ ಅಂತ ಹೇಳಿ ಡೀಟೇಲ್ ಕೊಡಿದಾಗ ಖುಷಿ ಆಗುತ್ತೆ. ಇನ್ನೊಂದು ಏನಂತಂದರೆ ಅವರು ಏನು ಅನಿಸುತ್ತೆ ಅಂತ ಕೇಳ್ತೀನಿ. ಈ ಕ್ಯಾಂಪಸ್ ಬಗ್ಗೆ ನೀವು ಆವತ್ತು ಈಗ 10 ವರ್ಷ ಹಿಂದೆನೋ ಅಥವಾ 7-8 ವರ್ಷ ಹಿಂದೆನೋ ಬಂದಾಗ ಈ ಕ್ಯಾಂಪಸ್ ಯಾವ ರೀತಿ ಇತ್ತು, ಇವಾಗ ಹೇಗಿದೆ ಅಂತ ಅಂದಾಗ ಅವ್ರು ಹೇಳ್ತಾರೆ, ಪ್ರತಿ ವರ್ಷ ನಾವು ಇಲ್ಲಿ ಬಂದಾಗ ಏನೋ ಹೊಸ ಐಟಮ್ ಏನಾದರೂ ಬಂದೇ ಇರುತ್ತೆ, ಇಲ್ಲಿ ಫೆಸಿಲಿಟಿ ಬಂದಿರುತ್ತೆ, ಇಂಪ್ರೂವ್ಮೆಂಟ್ ಇರುತ್ತೆ. ಇದು ನಮಗೆ ಪ್ರತಿ ವರ್ಷ ಬಂದಾಗೆಲ್ಲ ಇದು ಹೊಸ ಕ್ಯಾಂಪಸ್ ಅಂತ ಅನ್ನಿಸುತ್ತೆ. ಆ ಡಿಸಿಪ್ಲಿನ್ ವಿಚಾರಕ್ಕೆ ಬಂದಾಗ ಇನ್ನೂ ಅಂದರೆ ಒಂದೊಂದು ವರ್ಷಕ್ಕೂ ಡಿಸಿಪ್ಲಿನ್ ಹೆಚ್ಚಿಗಾಗ್ತಿದೆ. ಮತ್ತು ಇಲ್ಲಿ ನೀವು ಈ ಮೇಂಟೆನೆನ್ಸ್, ಈಗ 5 ಸ್ಟಾರ್ ಹೋಟೆಲ್ಗಳಲ್ಲಿ ಕೂಡ ಒಂದೊಂದು ಸಲ ಮೇಂಟೈನ್ ಅಷ್ಟು ಡೈಲ್ಯೂಟ್ ಆಗುತ್ತೆ. ಇಲ್ಲಿ ಹಂಗಾಗಿಲ್ಲ. ಅದೇ ಇನ್ನೂ ಇಂಪ್ರೂವ್ ಆಗ್ತಾ ಬರ್ತಿದೆ ಬಿಟ್ಟು. ವೆರಿ ಕ್ಲೀನ್, ವೆರಿ ಡಿಸಿಪ್ಲಿನ್ಡ್, ತುಂಬಾ ಚೆನ್ನಾಗಿದೆ. ವೀಕ್ಷಕರೇ, ರೇವಾ ಯೂನಿವರ್ಸಿಟಿಯಲ್ಲಿ ಯಾವ ಕೋರ್ಸ್ ಇದೆ ಅನ್ನೋದು ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಆರಂಭಿಕ ಹಂತದಲ್ಲೇ ಹೇಳಿದಾಗೆ AI ಫಸ್ಟ್ ಅಪ್ರೋಚ್ ಇರುವಂತಹ ಯೂನಿವರ್ಸಿಟಿ, ಜೊತೆಗೆ ಮ್ಯಾನೇಜ್ಮೆಂಟ್ ಕೋರ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಅಥವಾ ಆರ್ಟ್ಸ್ ಇರ್ಬೋದು, ಒನ್ ಸ್ಟಾಪ್ ಸೊಲ್ಯೂಷನ್ ಯಾವುದು ಶಿಕ್ಷಣಕ್ಕೆ ಅಂತ ಕೇಳಿದ್ರೆ ಅದು ರೇವಾ ಯೂನಿವರ್ಸಿಟಿ. ಸರ್ ಕಂಟಿನ್ಯೂ ಮಾಡಿ, ಡಿಸಿಪ್ಲಿನರಿ ಅಪ್ರೋಚ್ ಬಗ್ಗೆ ಹೇಳ್ತಾ ಇದ್ರಿ. ಡಿಸಿಪ್ಲಿನ್ ಬೇಕಂತ ಇಂಟ್ರಡ್ಯೂಸ್ ಮಾಡಿರೋದ್ರಿಂದ ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಇಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಇಲ್ಲ. ಅಂದರೆ ಸೆಕ್ಯೂರಿಟಿ ಸೇಫ್ಟಿನೂ ತುಂಬ ಇಂಪಾರ್ಟೆಂಟು. ಅದರಲ್ಲಿ ಮುಖ್ಯವಾಗಿ ಹೆಣ್ಮಕ್ಳಿಗೆ ನಮ್ಮ ಹಾಸ್ಟೆಲಲ್ಲಿ ಈಗ 3,500 ಜನ ಮಕ್ಕಳು ಇಲ್ಲಿ ವಾಸ ಇದ್ದಾರೆ, ಅಂದರೆ ಹಾಸ್ಟೆಲಲ್ಲಿದ್ದಾರೆ. ಹೌದು. ಅದರಿಂದಾಗಿ ಅಲ್ಲಿ ಕೂಡ 3 ಲೇಯರ್ ಸೆಕ್ಯೂರಿಟಿ ಇದೆ ಅಲ್ಲಿ. ಅದರಿಂದ ತೊಂದರೆ ಇಲ್ಲ. ಅಲ್ಲಿ ಇನ್ನು ಮೆಸ್ ವಿಚಾರಕ್ಕೆ, ಊಟ ವಿಚಾರಕ್ಕೆ ಬಂದರೆ ನಾನು ಇದು ಕೂಡ ನಾನು ಆ ಕ್ರೆಡಿಟ್ ಎಲ್ಲ ನಮ್ಮಲ್ಲಿ ಯಾರು ಅಡುಗೆ ಮಾಡ್ತಾರೋ, ಯಾರು ಮಕ್ಕಳು ನೋಡ್ಕೊಳ್ತಾರೋ ಅವ್ರಿಗೆ ಹೋಗುತ್ತೆ. ಕಾರಣ ಏನಂತಂದರೆ ಇವತ್ತು ನಾವು ದಿನ 4 ಸಲ ಅವ್ರಿಗೆ ಊಟ ಕೊಡ್ತಾಯಿದ್ವಿ. ಬ್ರೇಕ್ಫಾಸ್ಟು, ಲಂಚು, ಮಧ್ಯ 5 ಗಂಟೆಗೆ ಸ್ನ್ಯಾಕ್ಸು ಮತ್ತು ಡಿನ್ನರು. ನಮ್ಮಲ್ಲಿ ಈ ಹೊಸದಾಗಿ ಬಂದು ಯಾರು ಸೇರಿರೋರು ಅಥವಾ ಅವ್ರ ಪೇರೆಂಟ್ಸು, ರಿಲೇಟಿವ್ಸ್ ಯಾರು ಮೆಸ್ಸಲ್ಲಿ ಊಟ ಮಾಡಿದಾಗ ಯಾವಾಗಲೂ ನಿಮ್ಮದು ಮದುವೆ ಊಟ ಥರ ಇರುತ್ತೆ ಅಂತ ಹೇಳ್ತಾರೆ. ನಾನು ಹೇಳ್ತಿರೋದು ಮಕ್ಕಳಿಗೆ ಬೇಕಾಗಿರೋದು ಒಂದು ಕ್ಲೀನಾಗಿರೋದು ಮತ್ತು ರುಚಿಯಾಗಿರೋ ಅಂಥದ್ದು, ಹೈಜೀನ್ ಫುಡ್ ಕೊಡಬೇಕಾಗತ್ತೆ. ಅದು ಇಂಪಾರ್ಟೆಂಟ್ ಅಂತ ಹೇಳಿರ್ತೀನಿ ನಾನು. ಇದರಲ್ಲಿ ಕೂಡ 15 ದಿವಸಕ್ಕೆ ಒಂದು ಸಲ ಅವರೇನೆ ಮೆನುನ ಡಿಸೈಡ್ ಮಾಡ್ತಾರೆ. ನಮ್ಮಲ್ಲಿ ಯಾರು ಅಡುಗೆ ಮಾಡ್ತಾರೆ ಚೆಫ್, ಅವರೇ ಹೋಗಿ ಫೀಡ್ಬ್ಯಾಕ್ ತಗೋಬೇಕು. ಫೀಡ್ಬ್ಯಾಕ್ ಕೂಡ ಏನೋ ಅಂದರೆ ವಿಡಿಯೋ ಮಾಡಬೇಕು. ಅದನ್ನು ಫೀಡ್ಬ್ಯಾಕ್ ತಗೋಬೇಕಾದ್ರೆ ಮಕ್ಕಳು ಏನು ಮಾತಾಡ್ತಾರೆ ಅಂತ ಹೇಳಿ, ಆ ರೀತಿ ಒಂದು ಸಿಸ್ಟಮ್ ಅನ್ನೋದಿದೆ. ಆಮೇಲೆ ವೇಸ್ಟೇಜ್ ಕಡಿಮೆ ಮಾಡಬೇಕು, ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಬರಬೇಕು.
ಅಂತ ಡಿಸಿಪ್ಲಿನ್ ಅಂತ ಎರಡೂ ಹೇಳ್ತೀನಲ್ಲ ನಾನು ಇದ್ರ ಬಗ್ಗೆ. ಅಲ್ಲಿ ನಮ್ಮಲ್ಲಿ ಆ್ಯಪ್ ಇದೆ, ಅವ್ರು ಬುಕ್ ಮಾಡಬೇಕು ಅವ್ರ ಊಟನ. ಸಿಬ್ಬಂದಿನೂ ಸೇರಿ 4,000 ಜನ ಊಟ ಮಾಡ್ತಾರೆ ನಮ್ಮಲ್ಲಿ. ಆವಾಗ ಅಲ್ಲಿ ಒಂದು 500 ಜನಕ್ಕೆ ನಾವು 4,000ಕ್ಕೆ ಅಡುಗೆ ಮಾಡಿರ್ಬೇಕಾದ್ರೆ ಒಂದು 500 ಜನ ಬರಲಿಲ್ಲ ಅಂದರೆ ವೇಸ್ಟ್ ಆಗುತ್ತೆ. ಅದು ವೇಸ್ಟ್ ಆಗಬಾರ್ದು, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡಿದ್ರು, ಆ್ಯಪ್ ಇದೆ, ಅವ್ರು ಬುಕ್ ಮಾಡಬೇಕು. ಅವರು ಬುಕ್ ಮಾಡಿದ್ರೆ ಮಾತ್ರ ಅಲ್ಲಿ ಆ ಟೆಕ್ನಾಲಜಿ ಆ್ಯಪ್ ಇದೆ, ಅವರು ಅದನ್ನು ಬುಕ್ ಮಾಡಿದ್ರೆ ಅಲ್ಲೋಗಿ ಅದನ್ನು ಮಾಡಿದ್ರೆ ಮಾತ್ರ ಹೌದು ಯೂಸ್ ಮಾಡ್ತಾರೆ. ಹಂಗಾಗಿ ವೇಸ್ಟೇಜ್ನ ನಾವು ತುಂಬ ಕಡಿಮೆ ಮಿನಿಮೈಸ್ ಮಾಡಿದ್ವಿ. ಒಂದು ವೇಳೆ ಅದಕ್ಕೆ ಮೀರಿ ವೇಸ್ಟ್ ಆಗಿದ್ರು ಕೂಡ ಅದನ್ನು ನಾವು ಅಲ್ಲಿ ಆಟೋಮೆಟಿಕ್ಕಾಗಿ ಅದು ಪುನಃ ಗ್ಯಾಸಾಗಿ ಕನ್ವರ್ಟ್ ಮಾಡ್ತೀವಿ. ಬಯೋಗ್ಯಾಸ್ ಕನ್ವರ್ಟರ್ ಇದೆ, ಅದು ವೇಸ್ಟ್ ಆಗೋದಿಲ್ಲ. ನಾನು ಗ್ರೀನ್ ಕ್ಲೀನ್ ಕ್ಯಾಂಪಸ್ ಅಂತ ಹೇಳ್ತೀನಿ. ಈ ಕ್ಯಾಂಪಸ್ಸು ವಾಸ್ತು ಪ್ರಕಾರ ಇದೆ. ನಾನು ಮೊದಲು ಈ ಒಂದೊಂದು ಬಿಲ್ಡಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಮಾಸ್ಟರ್ ಪ್ಲ್ಯಾನ್ನ ಫೈನಲೈಸ್ ಮಾಡಿ, ಆಮೇಲೆ ಎಲ್ಲಿ ಅಡ್ಮಿನ್ ಬ್ಲಾಕ್ಸ್ ಬರಬೇಕು, ಎಲ್ಲಿ ಅಕಾಡೆಮಿಕ್ ಬ್ಲಾಕ್ಸ್ ಎಲ್ಲಿ ಬರಬೇಕು, ಲೈಬ್ರರಿ ಎಲ್ಲಿರಬೇಕು, ಹಾಸ್ಟೆಲ್ಸ್ ಎಲ್ಲಿರಬೇಕು, ಕ್ವಾರ್ಟರ್ಸ್ ಎಲ್ಲಿರಬೇಕು ಅನ್ನೋದನ್ನು ವಾಸ್ತು ಪ್ರಕಾರನೇ ಮಾಡಿದ್ದೀನಿ ಇಲ್ಲಿ. ಆಮೇಲೆ ಈ 43 ಎಕರೆಯಲ್ಲಿ ಇವತ್ತಿರೋ ಕ್ಯಾಂಪಸ್ಸು ಇನ್ನು ನಾನು ಮುಂದಕ್ಕೆ ಇಲ್ಲೇನು ಯಾವ ಸ್ಟ್ರಕ್ಚರೂ ಬರೋದಿಲ್ಲ. ಇದು ಇನ್ನೊಂದು 10 ವರ್ಷಕ್ಕೆ ಇದು ಒಂಥರ ಸೆಂಟರ್ ಆಫ್ ದಿ ಸಿಟಿ ಆಗುತ್ತೆ. ಆವಾಗ ಲಂಗ್ ಸ್ಪೇಸ್ ಅನ್ನೋದು ಕಂಪಲ್ಸರಿ ಬೇಕು. ಸೊ ಬ್ರೀತಿಂಗ್ ಸ್ಪೇಸ್ ಇರಬೇಕು. ಮಕ್ಕಳಿಗೆ ಆ ರೀತಿಯ ವಾತಾವರಣ ಕೊಟ್ಟಾಗ ಮಾತ್ರ ಅದು ಅವರು ಅಂದರೆ ಈಗ ಬೆಂಚುಗಳು ನೋಡಿರ್ಬೋದು ನೀವು, ಆ ಬೆಂಚುಗಳ ಮೇಲೆ ಕೂತ್ಕೊಂಡು ಓದ್ಕೊಳ್ಳೋದು, ಮರ ಕೆಳಗಡೆ ಕೂತ್ಕೊಂಡು ಓದ್ಕೊಳ್ಳೋದು, ಇವೆಲ್ಲ ತುಂಬ ಗ್ರೂಪ್ ಡಿಸ್ಕಷನ್ಸ್ ಆಗ್ಬೋದು. ಅದೇ ಥರನೇ ನಮ್ಮಲ್ಲಿ ಗಜಿಬೋಸ್ ಇದೆ. ಅಲ್ಲಿ ನಮ್ಮಲ್ಲಿ ಪರ್ಫಾರ್ಮಿಂಗ್ ಆರ್ಟ್ ಸ್ಟೂಡೆಂಟ್ಸ್ ಹೋಗಿ ಅಲ್ಲಿ ಓಪನಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೋದು. ಅವ್ರಿಗೆ ಹೌದು, ಆ ಸ್ಟೇಜ್ ಫಿಯರ್ ಹೋಗುತ್ತೆ ಅವ್ರಿಗೆ. ಪ್ಲಸ್ ನಮ್ಮದೇ ಆದ ರೇಡಿಯೋ ಇದೆ. ಈವ್ನಿಂಗು ಇದು ಹಾಡುಗಳು ಬರ್ತಾ ಇರುತ್ತೆ. ಅಂದರೆ ಏನಕ್ಕೆ ಅಂತಂದರೆ ಹೋಲ್ ಕ್ಯಾಂಪಸ್ಸಲ್ಲಿ ಕೇಳಿಸುತ್ತೆ ಆ ಹಾಡುಗಳು. ಕಾರಣ ಏನಂತಂದರೆ ಅದು ಕೂಡ ಇಂಪಾರ್ಟೆಂಟ್ ಅಂಥೇಳಿ. ಅಂದರೆ ನಾವು ಆ ರೀತಿ ವಾತಾವರಣ ಕಲ್ಪಿಸಿದಾಗ ಮಕ್ಕಳಿಗೆ ಓದ್ಕೊಳ್ಳೋಕ್ಕೆಲ್ಲ ಖುಷಿ ಆಗ್ತಾರೆ. ಮತ್ತು ನಮ್ಮಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ಜಿಮ್ ಇದೆ ಮಕ್ಕಳಿಗೆ, ಇಂಡೋರ್ ಗೇಮ್ಸ್ ಇದೆ, ಮೆಸ್ಸಲ್ಲೇ ಇದೆ ಅದು. ಪ್ಲಸ್ ನಮ್ಮಲ್ಲಿ ಮಿನಿ ಹಾಸ್ಪಿಟ್ಲೇ ಇದೆ, ಅಂದರೆ ಹೆಲ್ತ್ ಸೆಂಟ್ರ್ ಇದೆ. 24/7 ನರ್ಸಸ್ ಇರ್ತಾರೆ, ಆಂಬುಲೆನ್ಸ್ ನಮ್ಮದೇ ಇದೆ, ಡಾಕ್ಟ್ರ್ ಇರ್ತಾರೆ. ಆಮೇಲೆ ಕೋವಿಡ್ ಟೈಮಲ್ಲಿ ನಾವು ಒಂದು 20 ಬೆಡ್ ನಾವು ಕೋವಿಡ್ ಬೆಡ್ಸ್ ನಾವು ಇದು ರೆಡಿ ಮಾಡಿದ್ವಿ. ಅದು ಕಂಟಿನ್ಯೂ ಆಗಿದೆ. ನೆಸಿಟಿ ಇದ್ದರೆ ಆ ರೀತಿ ಎಲ್ಲ ಇಲ್ಲಿ ನಾನು ಈ ರೀತಿ ಹೇಳ್ತಾ ಹೋದರೆ ಇನ್ನೂ ತುಂಬ ಹೇಳಬೇಕಾಗುತ್ತೆ. ಈಗ ಹಾಸ್ಟೆಲಲ್ಲಿರೋ ಮಕ್ಕಳಿಗಾದರೆ ಈಗ ಸಾಟರ್ಡೆ ಸಂಡೇ ಕ್ಲಾಸಸ್ ಇರೋದಿಲ್ಲ. ಸಾಟರ್ಡೆ ಅವರು ನಮ್ಮ 10 ಗಂಟೆಗೆ ಬಸ್ಸಸ್ ಹೊರಡೋತಿಲ್ಲಿ ಅವ್ರು ಮಾಲ್ಗೆ ಹೋಗ್ಬೇಕಾ ಅಥವಾ ಶಾಪಿಂಗ್ಗೆ ಹೋಗ್ಬೇಕಾ ಹೋಗ್ಬೋದು. പിന്നെ ವಾಪಸ್ನ 5-6 ಗಂಟೆಗೆ ವಾಪಸ್ ಕರ್ಕೊಂಬಂದು ಬಿಡ್ತಾರೆ. ಆಮೇಲೆ ಲೈಬ್ರರಿ ಬೆಳಗ್ಗೆ 8ರಿಂದ ರಾತ್ರಿ 12 ಗಂಟೆಗೆ ಓಪನ್ ಇರುತ್ತೆ. ಅಲ್ಲಿ ನಮ್ಮ ಕೆಲವರೆಲ್ಲ ಟೀಚರ್ಸ್ ಎಲ್ಲ ಇಲ್ಲೇ ಇರೋದರಿಂದ ಅವ್ರಿಗೆ ಡೌಟ್ಸ್ ಇದ್ದರೂ ಅವ್ರು ಕ್ಲಾರಿಫೈ ಮಾಡ್ಕೋಬೋದು. ಇದೆಲ್ಲ ಅಂದರೆ ನಮ್ಮಲ್ಲಿ ಒಂದು ಎಮರ್ಜೆನ್ಸಿ ಅಂಥದ್ದೇನಾದರೂ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ 10 ನಿಮಿಷ ಒಳಗಡೆ ಅವರು ಹಾಸ್ಪಿಟ್ಲಲ್ಲಿ ಇರ್ತಾರೆ. ನಮ್ಮದೇ ಆಂಬುಲೆನ್ಸ್ ಇಲ್ಲೇ ಇರೋದರಿಂದ. ಸೊ ಇದೆಲ್ಲ ನಾನು ಏನೇ ಮಾಡಿದ್ರೂ ಕೂಡ ಒಂದು ಮಕ್ಕಳನ್ನ ದೃಷ್ಟಿಯಲ್ಲಿಟ್ಕೊಂಡು ಸಿಬ್ಬಂದಿನ ಅವ್ರಿಗೆ ಏನೇನು ಕೊಡಬೇಕಂತ ಮಾಡಬೇಕು ಅಂತ ದೃಷ್ಟಿಯಲ್ಲಿಟ್ಕೊಂಡು ಸೊಸೈಟಿನ ದೃಷ್ಟಿಯಲ್ಲಿಟ್ಕೊಂಡು ಮಾಡ್ತಾ ಬರ್ತಾಯಿದ್ದೀನಿ ನಾನು. ಈ ಕೋರ್ಸಸ್ ಬಂದಾಗ ನಾವು ಟೆಕ್ನಾಲಜಿ ಅನ್ನೋದನ್ನು ನಾವು ಒಂದು 7-8 ವರ್ಷ ಹಿಂದೆನೇ ನಾವು ಇಂಟ್ರೊಡ್ಯೂಸ್ ಇದು ಡಿಜಿಟಲೈಸ್ಡ್ ಕ್ಯಾಂಪಸ್, ಪೇಪರ್ಲೆಸ್ ಕ್ಯಾಂಪಸ್ ನಮ್ಮದು. ಕೋವಿಡ್ ಟೈಮಲ್ಲೇ ಇದನ್ನು ಸುಮಾರು ಸಲ ಹೇಳಿದ್ದೀನಿ ನಾನು. ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಬಂದಾಗ ನಾವು ಆನ್ಲೈನ್ ಅಂತ ಆಫ್ಲೈನ್ ಹೋಗಿ ಆನ್ಲೈನ್ಗೆ 3rd ಡೇನೇ ನಾವು ಚೇಂಜ್ ಮಾಡ್ಕೊಂಡ್ವಿ ಆನ್ಲೈನ್ಗೆ. ನಮ್ಮ ಮಕ್ಳಿಗೆ ಏನು ತೊಂದರೆನೇ ಆಗಿಲ್ಲ, ಅದು ಟೆಕ್ನಾಲಜಿ ಇದ್ದಿದ್ದರಿಂದ. ಈಗಂತೂ ಈಗ ಯಾರಾದ್ರೂ ಕ್ಲಾಸಿಗೆ ಬರಲಿಲ್ಲ ಅಂದರೆ ಆವತ್ತೇ ಅಪ್ಲೋಡ್ ಆಗುತ್ತೆ, ಅವ್ರ ಪೇರೆಂಟ್ಸ್ಗೆ ಹೋಗುತ್ತೆ. ಅದು ಅವ್ರ ನಂಬರು ಮೇಯ್ಲು ಕರೆಕ್ಟ್ ಇದ್ದರೆ ಅದು ಇಮಿಡಿಯೇಟಾಗಿ ಹೋಗುತ್ತೆ. ಆ ರೀತಿ ಆ್ಯಪ್ಸ್ ಎಲ್ಲ ಇದೆ. ಸೇಲ್ಸ್ ಫೋರ್ಸ್ ಅನ್ನೋ ಆ ಟೆಕ್ನಾಲಜಿ ನಾವು ಯೂಸ್ ಮಾಡ್ತಾಯಿದ್ವಿ.
ಅದೇ ನಮಗಿರೋ ಇನ್ಫಾರ್ಮೇಷನ್ ಪ್ರಕಾರ ಅವ್ರು ಸೇಲ್ಸ್ ಫೋರ್ಸ್ನವ್ರು ಹೇಳಿರೋ ಪ್ರಕಾರ ಈ ರೀತಿ ನಾವು ಆಲ್ಮೋಸ್ಟ್ 90% ಏನೇನಿದೆಯೋ ಅದ್ರದ್ದು ಫೆಸಿಲಿಟೀಸು ಅದನ್ನು ಯೂಸ್ ಮಾಡಿದ್ವಿ. ನಮ್ಮದೇ ಅದರಲ್ಲಿ ನಂಬರ್ 1 ಯೂನಿವರ್ಸಿಟಿ ಇನ್ ದಿ ಕಂಟ್ರಿ ಅಂತ ಅವ್ರು ನನಗೆ ಹೇಳಿದ್ದಾರೆ. ಈ ರೀತಿ ಒಂದು 3-4 ಯೂನಿವರ್ಸಿಟಿಗಳು ಮಾಡ್ತಿದ್ದಾರಂತೆ ಆ ಟೆಕ್ನಾಲಜಿ ಯೂಸ್ ಮಾಡ್ತಿರೋರು. ಪ್ಲಸ್ ಇಲ್ಲಿ ನಾನು ಆಗಲೇ ಹೇಳಿದೆ ಫೀಡ್ಬ್ಯಾಕ್ ಕೊಡ್ಬೋದು ಮಕ್ಕಳು ಥ್ರೂ ಆ್ಯಪ್ ಅಂತ ಹೇಳಿ. ಅವರು ಆ್ಯಪ್ ಮುಖಾಂತರ ಅವರು ಟೆಕ್ನಾಲಜಿ ಯೂಸ್ ಮಾಡಿ ಸಿಲೆಬಸ್ ಬಗ್ಗೆ ಇರ್ಬೋದು, ಪ್ಲೇಸ್ಮೆಂಟ್ಸ್ ಬಗ್ಗೆ ಇರ್ಬೋದು, ಟೀಚರ್ ಬಗ್ಗೆ ಇರ್ಬೋದು, ಯಾವುದೇ ಆಗಲಿ ಅಪ್ಲೋಡ್ ಮಾಡ್ಬೋದು. ಅವರು ಇಮಿಡಿಯೇಟಾಗಿ ನಮ್ಮ ನೋಟಿಸ್ಗೆ ಬರುತ್ತವಲ್ಲ. ಸೊ ಇದು ಟೋಟಲಿ ಇದು ಟೆಕ್ನಾಲಜಿಕಲಿ ಡ್ರಿವನ್ ಯೂನಿವರ್ಸಿಟಿ ಇದು. ಗಾಟ್ ದಟ್. ಸೊ ವೀಕ್ಷಕರೇ ನೋಡ್ತಾ ಇದ್ರಲ್ಲ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸನ್ನ ಮೀಟ್ ಮಾಡುವಲ್ಲಿ ರೇವಾ ಯೂನಿವರ್ಸಿಟಿ ತುಂಬ ಟಾಪಲ್ಲೇ ಹೆಸರು ಮಾಡಿದೆ. ಈ ಕಾರಣಕ್ಕೋಸ್ಕರ 15-16 ಸಾವಿರ ಜನ ವಿದ್ಯಾರ್ಥಿಗಳು ಅವರ ಪೋಷಕರು ನಂಬಿಕೆ ಇಟ್ಟು ಕಳಿಸ್ತಾ ಇದ್ದಾರೆ. ಸೊ ದಿಸ್ ಇಸ್ ವೆರಿ ಹ್ಯೂಜ್. ಅಂದರೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಿಂತ ತುಂಬ ದೊಡ್ಡ ಲೆವೆಲಲ್ಲಿ ಯೂನಿವರ್ಸಿಟಿ ಬೆಳೆದಿದೆ ಅಂತ. ನನ್ನ ನೆಕ್ಸ್ಟ್ ಕ್ವೆಶನ್, AI ಅಪ್ರೋಚ್ ಅನ್ನೋದು ಪ್ರಪಂಚವನ್ನೇ ಆಳ್ತಾ ಇದೆ. ಇಷ್ಟು ದಿವಸ ನಾವೇನು ಅನ್ಕೊಳ್ತಾ ಇದ್ವಿ ಅಂದರೆ ಪ್ರಪಂಚದಲ್ಲಿರೋರು AI ಮೂಲಕ ನಾವೇನೋ ಮಾಡೋಕ್ಕೆ ಹೋಗ್ತೀವಿ ಅಂತ ಆರಂಭಿಕ ಹಂತದಲ್ಲಿ ಅಂದ್ಕೊಂಡ್ವಿ. ಬಟ್ ಈಗ ನಿಧಾನಕ್ಕೆ ವಿ ಆರ್ ಆಲ್ ಕಂಟ್ರೋಲ್ಡ್ ಬೈ AI. ಆ ಲೆವೆಲ್ಗೆ AI ಬೆಳೆದಿದೆ. ಸೊ ನಿಮ್ಮ ಯೂನಿವರ್ಸಿಟಿ ಕೂಡ ಫಸ್ಟ್ ಯೂನಿವರ್ಸಿಟಿ ಅಂತ ನಾನು ಕೇಳ್ತಾ ಇದ್ದೆ AI ಅಪ್ರೋಚ್ನಲ್ಲಿ. ಎಲ್ಲೆಲ್ಲಿ ಯಾವ್ಯಾವ ಲೆವೆಲಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ? ಟೆಕ್ನಾಲಜಿ ಅನ್ನೋದು ಪ್ರಪಂಚದಲ್ಲಿ ಎಲ್ಲ ಕಡೆ ಕೂಡ ತುಂಬ ಬೆಳೆದಿದೆ. ಈಗ ಏನು ಟೆಕ್ನಾಲಜಿ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ. AI ಅನ್ನೋದು ಮೊದಲಿಂದ ಕೂಡ ಇದೆ, ಆದರೆ ಈ ಮಟ್ಟಕ್ಕೆ ಯೂಸ್ ಮಾಡೋ ಲೆವೆಲ್ಗೆ ಬಂದಿರಲಿಲ್ಲ. ಈಗ AI ಪ್ರತಿಯೊಬ್ಬರು AI ಮತ್ತು ಮೆಷಿನ್ ಲರ್ನಿಂಗು, ಡೇಟಾ ಸೈನ್ಸು ಇದ್ರ ಬಗ್ಗೆ ಮಾತಾಡ್ತಾರೆ. ನಾವು ಇಮಿಡಿಯೇಟಾಗಿ ನಾವು AI ಅಂತಂದರೆ ಈಗ ಸುಮಾರು ಎಲ್ಲ ಕೋರ್ಸ್ಗಳಲ್ಲಿ AI ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. AI ಫಸ್ಟ್ ಯೂನಿವರ್ಸಿಟಿ ಅಂತ ನಾವು ಹೇಳ್ತೀವಿ ಅದನ್ನು. ಕಾರಣ ಏನಂತಂದರೆ ನೀವು ಯಾವುದೇ ಕೋರ್ಸ್ ತಗೊಳ್ಳಿ ಅದರಲ್ಲಿ AI ನಾವು ಯೂಸ್ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಮ್ಮಲ್ಲಿ ಈ AI ನಮ್ಮ ವೈಸ್ ಚಾನ್ಸಲರೇ ಆರ್ಟಿಫಿಷಿಯಲ್ ಸ್ಪೆಷಲಿಸ್ಟ್ ಅವರು ಅಂದರೆ ನಾವು ಎಲ್ಲ ಯೂನಿವರ್ಸಿಟೀಸ್ ಇನ್ಸ್ಟಿಟ್ಯೂಟ್ಸ್ಗಿಂತ ಮುಂಚೆ ನಾವು ಇದನ್ನು ಅಂದರೆ ಎಲ್ರಿಗೂ ಸಿಗೋ ಥರ ಮಾಡಬೇಕು ಅಂತ ಹೇಳಿ ಅದೇ ಥರ ಮಾಡ್ತಿದ್ದಾರೆ. ನಾವು ಈಗ ಎಲ್ಲ ಕೋರ್ಸ್ಗಳಲ್ಲಿ ಮಲ್ಟಿ ಡಿಸಿಪ್ಲಿನರಿ ಪ್ರೋಗ್ರಾಮ್ ಅಂತ ನಾವು ಯಾವಾಗಲೂ ಹೇಳ್ತೀನಿ, ನಾನು ಇನ್ವಾಲ್ವ್ ಮಾಡ್ತೀವಿ. ಅದರಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಈಗ ನಾವು ಇಲ್ಲಿ ನಮ್ಮ ಕ್ಯಾಂಪಸ್ಸಲ್ಲಿ ನಾವು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇದೆ, ಅದರಲ್ಲಿ ಅದು ಕೂಡ ನಾವು ಮಲ್ಟಿ ಡಿಸಿಪ್ಲಿನರಿ ಪ್ರೋಗ್ರಾಮ್ ಅಂತ ಮಾಡಿದ್ವಿ. ಅಂತಂದರೆ ಇದನ್ನು ಎಲ್ಲ ಸ್ಕೂಲ್ಸನ್ನು ಇನ್ವಾಲ್ವ್ ಮಾಡಿಸಿ, ಅಂದರೆ ಕಾಮರ್ಸು, ಮ್ಯಾನೇಜ್ಮೆಂಟು, ಇದು ಮೆಕ್ಯಾನಿಕಲ್ಲು ಮತ್ತು ಕಂಪ್ಯೂಟರ್ ಸೈನ್ಸ್ ಕೋರ್ಸಸ್ಸು ಎಲ್ಲ ಕೋರ್ಸ್ಗಳು ಅದರಲ್ಲಿ ಇನ್ವಾಲ್ವ್ ಮಾಡಿ ಅಗ್ರಿಕಲ್ಚರ್ ಇದನ್ನು ಬೇರೆ ಲೆವೆಲ್ಗೆ ತಗೊಂಡೋಗ್ಬೋದು. ಕಾರಣ ಏನಂತಂದರೆ ಭೂಮಿಯಲ್ಲಿ ಏನು ಬೆಳಿತೀವೋ ಅದನ್ನು ಅಲ್ಲಿಂದ ಎಂಡ್ ಯೂಸರ್ಗೆ ಮುಟ್ಟಬೇಕು, ಅದು ಇಂಪಾರ್ಟೆಂಟ್. ಅದಕ್ಕೆ ಯಾರ್ಯಾರು ಇನ್ವಾಲ್ವ್ ಮಾಡ್ತೀವಿ ಇಲ್ಲಿ, ಕಾಮರ್ಸು, ಮ್ಯಾನೇಜ್ಮೆಂಟ್ನವ್ರನ್ನ ಮತ್ತು ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ಸರಿ, ಟೆಕ್ನಾಲಜಿ ಈಗ ಕಮ್ಮಿ ಏರಿಯಾದಲ್ಲಿ ಹೆಚ್ಚಿನ ಪ್ರೊಡಕ್ಷನ್ನು ಕಮ್ಮಿ ವಾಟರ್ ಯೂಸ್ ಮಾಡಿ ಹೆಂಗೆ ಮಾಡ್ಬೋದು ಅನ್ನೋದಕ್ಕೆ, ಮತ್ತು ಆರ್ಗಾನಿಕ್ ಗೊಬ್ಬರ ಯೂಸ್ ಮಾಡಬೇಕು ಅಂದಾಗ ಅದೆಲ್ಲ ಏನು ಮಾಡಬೇಕು, ಅದಕ್ಕೆಲ್ಲ ಏನು ಮಾಡಿದ್ವಿ ನಾವೀಗ ಇಲ್ಲಿ ವೇಸ್ಟು ಏನೇ, ಈಗ ನಮ್ಮಲ್ಲಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇದೆ, ಅದರಲ್ಲಿ ಬರೋ ವೇಸ್ಟು ಟ್ರೀಟೆಡ್ ವಾಟರ್ ನಾವು ಗಾರ್ಡನ್ಗೆಲ್ಲ ಯೂಸ್ ಮಾಡ್ತೀವಿ. ಅದು ಆ್ಯಕ್ಚುಲಾಗಿ ಒಂದು ನಮ್ಮ ಇದು ಟೆಸ್ಟ್ ಮಾಡಿರೋ ಪ್ರಕಾರ ಅದನ್ನು ನಾವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಬಟ್ ನಾವು ಗಾರ್ಡನ್ಗೆ ಮತ್ತು ಫ್ಲಶಿಂಗು ಮತ್ತು ಯೂಸ್ ಮಾಡ್ತೀವಿ. ಅಲ್ಲಿ ಬರೋ ವೇಸ್ಟ್ನ ನಾವು ಆರ್ಗಾನಿಕ್ ಗೊಬ್ಬರ ಅಂತ ಹೇಳಿ ಕನ್ವರ್ಟ್ ಮಾಡ್ತೀವಿ. ಅದಕ್ಕೆ ನಮ್ಮ ಹತ್ರ ಕನ್ವರ್ಟ್ ಇದೆ. ಕ್ಯಾಂಪಸ್ಸಲ್ಲಿ ಒಂದು ಎಲೆ ಕೂಡ ಹೊರಗೆ ಹೋಗೋದಿಲ್ಲ, ಒಂದು ಡ್ರಾಪ್ ವಾಟರ್ ಹೊರಗೆ ಹೋಗೋದಿಲ್ಲ. ಎಲ್ಲನೂ ಹಾರ್ವೆಸ್ಟಿಂಗ್ ಪಿಟ್ಸ್ ಇದ್ದಾವೆ. ಇಲ್ಲಿ ವೇಸ್ಟ್ ಎಲ್ಲ ಕನ್ವರ್ಟರ್ಗೆ ಹೋಗಿ ಗೊಬ್ಬರ, ಆರ್ಗಾನಿಕ್ ಗೊಬ್ಬರ ಅಂತ ಕನ್ವರ್ಟ್ ಮಾಡ್ತೀವಿ. ಇದೆಲ್ಲ ಕೂಡ ಎಜುಕೇಷನ್ ಮಕ್ಕಳಿಗೆ, ಇದು ಕೂಡ ಎಜುಕೇಷನ್. ಅದನ್ನೇ ನಮ್ಮ USP ಏನಂತಂದರೆ ಇದು ಕೂಡ ಇದೇ ಥರನ ನಾನು ಅಗ್ರಿಕಲ್ಚರನ್ನು ಇಲ್ಲಿ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಾನು ನೋಡಿರ್ಬೋದು ಫುಟ್ಪಾತ್ ಮೇಲೆ ಕೆಲವು ಗಿಡಗಳು, ಅಂದರೆ ಗ್ರೋ ಬ್ಯಾಗ್ಸ್ ಅಂತ ಇಟ್ಟು ಅಲ್ಲಿ ತರಕಾರಿ ಬೆಳೀತಾ ಇದ್ದಾರೆ. ಆಮೇಲೆ ಅದ್ರ ಮೇಲೆ ರಿಸರ್ಚ್ ತುಂಬ ನಡೀತಾ ಇದೆ ಅಗ್ರಿಕಲ್ಚರಲ್ಲಿ. ಅಂದರೆ ಡಿಫರೆಂಟಾಗಿ ನಾವು ಏನೇನೆಲ್ಲ ತರಕಾರಿನ ಯಾವ ರೀತಿ ಬೆಳೆಸ್ಬೋದು, ಕೋಲ್ಡ್ ಸ್ಟೋರೇಜ್ ಇಲ್ದಿದ್ದರೆ
ತುಂಬ ದಿನ ಅದು ಫ್ರೆಶ್ ಆಗಿರಬೇಕಂದ್ರೆ ಯಾವ ರೀತಿ ಮಾಡ್ಬೋದು. ಈಗ ಪ್ರೋಟೀನ್ಸ್ ಬಾರ್ ಅಂತ ಹೇಳಿ ಎಲ್ಲ ಕಡೆ ಸಿಗತ್ತೆ. ಅದನ್ನು ನಾವು ಅದೇ ಪ್ರೋಟೀನ್ ಬಾರ್ಸ್ನ ಇಲ್ಲಿ ತನಕ ಯಾರು ಅಂದರೆ ಅದಕ್ಕೆ ಡಿಫ್ರೆಂಟ್ ಆಗಿ ಏನು ಮಾಡ್ಬೋದು ಅನ್ನೋ ರಿಸರ್ಚ್ ನಡೀತಾ ಇದೆ. ಸರ್, ನೀವು ಹೇಳ್ತಾ ಇದ್ರಿ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಬಗ್ಗೆ. ಬಟ್ ನಂಗೊಂದು ಕುತೂಹಲ, ಎಷ್ಟು ಜನ ಅಡ್ಮಿಷನ್ ಆಗ್ತಾರೆ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಕೋರ್ಸ್? ಇಲ್ಲ, ನಾವು ಇಂಟೇಕ್ ತಗೊಂಡಿರೋದೇ 30 ಸ್ಟೂಡೆಂಟ್ಸ್ ಇದ್ರೆ ಮಾತ್ರ ರಿಸರ್ಚ್ ನಡ್ಸೋಕ್ಕಾಗಲ್ಲ. ಯಾಕಂದ್ರೆ ಅವ್ರನ್ನ ಇನ್ವಾಲ್ವ್ ಮಾಡಿ ರಿಸರ್ಚ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಅದನ್ನು 30 ಇಂಟೇಕ್ ಇಟ್ಕೊಂಡು ವೆರಿ ಲಿಮಿಟೆಡು 30 ಜನ ಮಕ್ಕಳಿದ್ದಾರೆ. ಅಲ್ಲಿ ಒಂದು 10 ಜನ ಸಿಬ್ಬಂದಿ ಇದ್ದಾರೆ. ಎಲ್ಲರೂ ರಿಸರ್ಚ್ ಮಾಡ್ತಿರೋರೆ. ನಾವು ಮೈ ಮೆಡಿಕೋಸ್ ಅನ್ನೋ ಆ್ಯಪ್ನ ನಮ್ಮವ್ರು ಕಂಡುಹಿಡಿದಿದ್ದಾರೆ. ಆ ಮೈ ಮೆಡಿಕೋಸಲ್ಲಿ ಯಾವ ರೀತಿ ಇದೆ ಅಂತಂದರೆ, ಒಂದು ಹಾಸ್ಪಿಟಲ್ಗೆಲ್ಲ ರೆಕಾರ್ಡ್ಸನ್ನ ಸ್ಟೋರ್ ಮಾಡ್ಕೋಬೋದು. ಆಮೇಲೆ ಏನು ಯೂಸ್ ಮಾಡ್ತಿದ್ದಾರೆ, ಇಲ್ಲಿ ಈ ಸಾಯಿಲ್ದೆಲ್ಲ ಕೂಡ ಅಂದರೆ ಸಾಯಿಲ್ನ ಪ್ರಿಡಿಕ್ಟ್ ಮಾಡ್ಬೋದು ಯಾವ ರೀತಿ ಇದೆ ಅಂಥೇಳಿ. ಇದೆಲ್ಲ ಆ ಆ್ಯಪ್ ಇದನ್ನು ಯೂಸ್ ಮಾಡಿ ಮಾಡ್ತಾ ಇದ್ದಾರೆ. ಅಂದರೆ ಜೂನ್ 24ರಲ್ಲಿ AICTE ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು. ಅಂದರೆ ನೀವು AI ಯೂಸ್ ಮಾಡಬೇಕು ಅಂಥೇಳಿ. ನಾವು ಅದ್ರ ಹಿಂದೆ 6 months 1 year ಹಿಂದೆನೇ ಮಾಡಿದ್ವಿ. ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದರಿಂದ AI ಫಸ್ಟ್ ಯೂನಿವರ್ಸಿಟಿ ಅಂಥೇಳಿ ನಾವು ಮಾತಾಡ್ತಾ ಇರ್ತೀವಿ. ಈಗ AI ಎಲ್ಲ ಕಡೆ ನಾವು ಯೂಸ್ ಮಾಡೋದ್ರಿಂದ ನೀವು ಅಂದರೆ ಎಷ್ಟು ಫಾಸ್ಟಾಗಿ ಟೈಮ್ ಎಷ್ಟು ಸೇವ್ ಮಾಡ್ಬೋದು ಅನ್ನೋದು ಎಲ್ರಿಗೂ ಗೊತ್ತಾಗಿರೋ ವಿಚಾರಣೆ. ಇಲ್ಲಿ ಮೆಡಿಕೋಸ್ ಅಂತ ಹೇಳಿದ್ನಲ್ಲ, ಇದು ರೆಕಾರ್ಡ್ಸ್ ಸ್ಟೋರ್ ಮಾಡ್ಕೊಳ್ಳೋದೊಂದು. ಆಮೇಲೆ ಈಗ ಮಿನಿಮಮ್ ಅಂದರೆ ಬೇಸಿಕ್ ಈಗ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ದರೆ ಅದರಲ್ಲಿ ಪ್ರಿಡಿಕ್ಟ್ ಮಾಡ್ಬೋದು. ಇದು ನಿಯರ್ ಬೈ ಹಾಸ್ಪಿಟಲ್ಸ್ಗೆಲ್ಲ ಉಪಯೋಗ ಆಗುತ್ತೆ ಇದು. ಆ ರೀತಿ ಎಲ್ಲ ಮಾಡಿದ್ದಾರೆ. ಇದು ಮಕ್ಕಳು ಕಂಡುಹಿಡಿದಿರೋದು ಇದು. ನಾವು ಇದು ಮಾಡ್ತಾ ಆಮೇಲೆ ಇದನ್ನೇ ಯೂಸ್ ಮಾಡಿ ಸಾಯಿಲ್ದು ಹೆಂಗೆಲ್ಲ ಮಾಡ್ಬೋದು ಅನ್ನೋಂಥದ್ದನ್ನು ಹೇಳಿದ್ನಲ್ಲ, ಇದು ಮಕ್ಕಳು ಮಾಡಿರೋದೇನೆ. ಪ್ರಿಡಿಕ್ಟ್ ಮಾಡ್ಬೋದು ಸಾಯಿಲ್ ಕಂಡೀಷನ್ಸ್ ಅಂತ. ದಿಸ್ ಆರ್ ಆಲ್ ಅಗೈನ್ ಮಕ್ಕಳು ಮಾಡ್ತಿರೋದೇನೆ. ಸೊ ಇದಾದ ನಂತರ ನನಗೆ ನೆಕ್ಸ್ಟು ಪ್ರಶ್ನೆ ಬರೋದು, ಈಗ ಸಾಮಾನ್ಯವಾಗಿ ಒಂದು ಕಾಲೇಜಿಗೆ ಅಥವಾ ಒಂದು ಯೂನಿವರ್ಸಿಟಿಗೆ ನಾವು ಯಾಕೆ ಜಾಯ್ನ್ ಆಗ್ತೀವಿ ಅಂತಂದರೆ, ಪ್ರತಿಯೊಬ್ಬರದ್ದು ಕನಸಿದೆ ಒಂದೊಳ್ಳೆ ಜಾಬ್ ತೊಗೊಳ್ಬೇಕು ಅಥವಾ ಒಂದೊಳ್ಳೆ ಕಡೆ ಸೆಕ್ಯೂರ್ಡ್ ಪೊಸಿಷನಲ್ಲಿ ಹೋಗಿ ಕೂತ್ಕೊಳ್ಬೇಕು ಅಂತ. ಬಟ್ ಇಲ್ಲಿ ಆಂಟ್ರಪ್ರಿನರ್ಶಿಪ್ಗೂ ಕೂಡ ದೊಡ್ಡ ಸ್ಕೋಪ್ ಇದೆ ಅನ್ನೋದನ್ನ ನಾನು ಕೇಳ್ಪಡ್ತಾ ಇದ್ದೆ. ಸೊ ಆಂಟ್ರಪ್ರಿನರ್ಶಿಪ್ಗೋಸ್ಕರ ಹೆಂಗೆ ನೀವು ಮಕ್ಕಳ ಮೈಂಡ್ಸೆಟ್ಟನ್ನು ರೆಡಿ ಮಾಡ್ತೀರಾ? ಈಗ ಉದ್ಯೋಗ ಮಾಡೋದು ಬೇರೆ, ಉದ್ಯೋಗ 4 ಜನಕ್ಕೆ ಕೊಡೋದು ಬೇರೆ. ಸೊ ಆ ನಿಟ್ಟಿನಲ್ಲಿ ಏನು ಹೆಜ್ಜೆ ಇಡ್ತಾ ಇದ್ದಾರೆ ರೇವಾ ಯೂನಿವರ್ಸಿಟಿ? ಒಂದು ಬೆಸ್ಟ್ ಪ್ರಾಕ್ಟೀಸ್ ಇದೆ. ಅಡ್ಮಿಷನ್ ತಗೊಂಡ್ಮೇಲೆ ಫಸ್ಟು ಇಮಿಡಿಯೇಟಾಗಿ ಕ್ಲಾಸಸ್ ಸ್ಟಾರ್ಟ್ ಮಾಡಲ್ಲ. ಮಕ್ಕಳು ಅವ್ರಿಗೆ ಓರಿಯೆಂಟೇಷನ್ ಕೊಡ್ತಾರೆ. ಓರಿಯೆಂಟೇಷನ್ ಕೊಡೋ ಟೈಮಲ್ಲಿ ಮಕ್ಕಳು ಅವರ ಸ್ವಂತ ಹ್ಯಾಂಡ್ ರೈಟಿಂಗಲ್ಲಿ ಬರ್ಕೊಡ್ಬೇಕು. ಅವರು ಈ ಕೋರ್ಸ್ನ ಯಾಕೆ ಸೆಲೆಕ್ಟ್ ಮಾಡಿಕೊಂಡ್ರು, ರೇವಾನ ಏನಕ್ಕೆ ಸೆಲೆಕ್ಟ್ ಮಾಡಿಕೊಂಡ್ರು, ಅವ್ರ ಫ್ಯೂಚರ್ ಪ್ಲ್ಯಾನ್ ಏನು, ಅಥವಾ ಈ ಕೋರ್ಸ್ ತಗೋಬೇಕಾದ್ರೆ ಯಾವ್ದಾದ್ರು ಇನ್ಫ್ಲೂಯೆನ್ಸ್ ಇದೆಯಾ, ಬಲವಂತಕ್ಕೆ ತೊಗೊಂಡಿದ್ದಾರಾ ಇದನ್ನೆಲ್ಲ ಅದರಲ್ಲಿ ಬರೀಬೇಕು ಅವರು. ಓಕೆ. ಅದನ್ನು ಪುನಃ ಸೆಕೆಂಡ್ ಇಯರು ತಗೊಳ್ತಾರೆ ಅವ್ರದ್ದೇನೆ. ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ, ಆ ಸ್ಟೂಡೆಂಟು ಫ್ಯೂಚರಲ್ಲಿ ಏನಾಗಬೇಕು ಅಂತ ಬರೆದಿರ್ತಾನಲ್ಲ, ಅಲ್ಲಿ ಜಾಬ್ ಬೇಕಾ ಅವರಿಗೆ, ಅಥವಾ ರಿಸರ್ಚ್ಗೆ ಹೋಗ್ತಾರಾ, ಅಥವಾ ಹೈಯರ್ ಸ್ಟಡೀಸ್ಗೆ ಹೋಗ್ತಾರಾ, ಅಥವಾ ಅವ್ರದ್ದೇ ಸ್ವಂತ ಬಿಸ್ನೆಸ್ ಮಾಡಬೇಕಂತಿದ್ದಾರಾ, ಅಥವಾ ಫ್ಯಾಮಿಲಿ ಬಿಸ್ನೆಸ್ ಇದೆಯಾ ಅನ್ನೋದು ಅಲ್ಲಿ ಬರೆದಿರಬೇಕು. ಸೆಕೆಂಡ್ ಇಯರ್ಗೆ ಬರೋ ಅಷ್ಟೊತ್ತಿಗೆ ಪುನಃ ಬರೀಬೇಕು ಅವರು. ಅದು ಅದರಲ್ಲಿ ಚೇಂಜ್ ಕಾಣುತ್ತೆ ನಮಗೆ. ಈಗ ನನಗೆ ಫಾರ್ ಎಕ್ಸಾಂಪಲ್ ನನಗೆ ಎಲೆಕ್ಟ್ರಾನಿಕ್ಸ್ ಬೇಕಾಗಿರಲಿಲ್ಲ, ನನಗೆ ನಮ್ಮ ಫ್ರೆಂಡ್ಸೋ ಅಥವಾ ನಮ್ಮ ತಾಯಿ ತಂದೆನೋ ಫೋರ್ಸ್ ಮಾಡಿದ್ರು, ಅದರಿಂದ ನಾನು ಎಲೆಕ್ಟ್ರಾನಿಕ್ಸ್ ತೊಗೊಂಡೆ. ಅದು ನನ್ನ ಕಂಪ್ಯೂಟರ್ ಸೈನ್ಸ್ ಇಷ್ಟ ಅಂತಾನೋ ಅಥವಾ ಎಲೆಕ್ಟ್ರಿಕಲ್ ಇಷ್ಟ ಅಂತಾನೋ ಹೇಳ್ಬೋದು. ಅಂಥ ಸ್ಟೂಡೆಂಟ್ಸ್ಗೆ ಒಂದು ಆಪರ್ಚುನಿಟಿ ಇರುತ್ತೆ. ಒಂದು ಫಸ್ಟ್ ಇಯರ್ ಆದಮೇಲೆ 3rd ಸೆಮಿಸ್ಟರ್ ಬರೋಷ್ಟೊತ್ತಿಗೆ ಈ ಕೆಲವರು ಈಗ ಡಿಟೇನ್ ಆಗಿರ್ತಾರೆ, ಎಲಿಜಿಬಿಲಿಟಿ ಇದು ಬರ್ದೇನೆ ಡಿಟೇನ್ ಆಗಿರ್ತಾರೆ. ಅಲ್ಲಿ ಖಾಲಿ ಬಿದ್ದಾಗ ಆ ಸೀಟ್ಗಳು ಅವ್ರು ಕೊಡ್ಬೋದು ನಾವು. ಅಂದರೆ ಅವರು CGP ಅಂದರೆ ಅವ್ರು ಚೆನ್ನಾಗಿ ಮಾಡಿದರೆ ಒಂದು ಎಷ್ಟು ಸೀಟ್ ಇರುತ್ತೋ ಅಷ್ಟನ್ನು ಟಾಪ್ ಅದರಲ್ಲಿ ಟಾಪ್ ಇರೋರನ್ನ ಅದಕ್ಕೆ ಶಿಫ್ಟ್ ಮಾಡ್ತೀವಿ. ಅದೊಂದು ಆಪರ್ಚುನಿಟಿ. ಅವ್ರಿಗೆ ಜಾಬೇ ಬೇಕು, ಪ್ಲೇಸ್ಮೆಂಟ್ಸೇ ಬೇಕು ಅಂದಾಗ ಆ ರೂಟಲ್ಲಿ ಟ್ರೈನ್ ಮಾಡ್ತಾರೆ. ಇಲ್ಲ ನಾನು ಒಂದು ಜಾಬ್ ಪ್ರೊವೈಡರ್ ಅಂದರೆ ಎಂಟರ್ಪ್ರೆನ್ಯೂರೇ ಆಗಬೇಕು ಅಂತ ಅಂದಾಗ ಅದಕ್ಕೆ ತಕ್ಕಂಗೆ ನಾವು ಅದಕ್ಕೆ
ನಮ್ಮ ರೇವಾ ನೆಸ್ಟ್ ಅದು ಇನ್ಕ್ಯುಬೇಷನು, ಅಲ್ಲಿ ಕೌನ್ಸಿಲರ್ಸ್ ಇರ್ತಾರೆ, ಮೆಂಟ್ರಿಂಗ್ ಸಿಗುತ್ತೆ, ಇವ್ರ ಐಡಿಯಾಸ್ ಏನಾದರೂ ತಗೊಂಬಂದಾಗ ಅದಕ್ಕೆ ಬೇಕಾಗಿರೋ ಸಪೋರ್ಟ್ ಸಿಗುತ್ತೆ. ಹೈಯರ್ ಎಜುಕೇಷನ್ಗೆ ಹೋಗ್ಬೇಕಾದ್ರೆ ಯಾವ ಲೈನಲ್ಲಿ ಹೋಗ್ತಾರೆ ಅನ್ನೋದನ್ನು ಕೂಡ ಇದೆಲ್ಲ ಅದನ್ನು ನಾವು ಆ ರೀತಿ ಅವ್ರ ಹತ್ರ ಎಲ್ಲ ತಗೊಳ್ತೀವಿ, ಆ ಡೀಟೇಲ್ಸ್ ತಗೊಳ್ತೀವಿ. 6th ಸೆಮಿಸ್ಟರ್ ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡಿರ್ಬೇಕು ಎಲ್ಲ ಪೋರ್ಷನ್ಸ್. ಅಲ್ಲಿಂದ ಇಂಟರ್ನ್ಶಿಪ್ಗೆ ಹೋಗ್ಬೇಕು ಅವರು, ಅಂದರೆ ಹೋಗ್ಬೋದು. ನಾವು ಈ ಸಲ ಆಗಲೇ 2nd ಸೆಮಿಸ್ಟರ್ ಆಗಿದ ತಕ್ಷಣವೇ ನಾವು ಮಕ್ಕಳು ಯಾರಾದರೂ ಅಡ್ವಾನ್ಸ್ಡ್ ಲರ್ನರ್ಸ್ ಇರ್ತಾರೆ ಅಂದ್ಕೊಳ್ಳಿ, ಅವ್ರನ್ನ ನಾವು ಮುಂದೆ ಅವರೇ ಹೋಗಿ ಯಾವ ಕಂಪ್ನಿಯಲ್ಲೂ ಬೇಕಾದ್ರೆ ಅವ್ರು ಇಂಟರ್ನ್ಶಿಪ್ ತೊಗೊಂಡು ಮಾಡ್ಬೋದು. ವೀಕೆಂಡಲ್ಲಿ ಬೇಕಾದರೆ ಅವ್ರು ಬಂದು ಇಲ್ಲಿ ಅಂದರೆ ಆ ಸಿಲೆಬಸ್ನ ಕವರ್ ಮಾಡ್ಕೊಳ್ಳೋಕೆ ಏನು ಬೇಕೋ ಅದು ಕೂಡ ನಾವು ಅವ್ರಿಗೆ ಪ್ರೊವೈಡ್ ಮಾಡ್ತಾಯಿದ್ವಿ. ಅಂದರೆ ಕ್ಲಾಸಲ್ಲೇ ಕೂತ್ಕೋಬೇಕಾಗಿಲ್ಲ ಅವರು, ಫಾಸ್ಟ್ ಲರ್ನರ್ಸ್ಗೆ ಏನು ಬೇಕೋ ಅದನ್ನೆಲ್ಲ ಕೂಡ ಈಗ ಆ ಪ್ರಾವಿಷನ್ ಇರೋದರಿಂದ ಅದನ್ನು ಮಾಡ್ಬೋದು. ಸೊ ಆಂಟರ್ಪ್ರಿನರ್ಶಿಪ್ ಬಗ್ಗೆ ಹೇಳ್ತಾ ಇರಿ, ಫ್ಯಾಕಲ್ಟಿ ಬಗ್ಗೆ ಹೇಳಿ ನನಗೆ. ಈಗ 16-17 ಸಾವಿರ ಜನ ಸ್ಟೂಡೆಂಟ್ಸ್ನ ಮೇಂಟೈನ್ ಮಾಡಬೇಕಂದ್ರೆ ಫ್ಯಾಕಲ್ಟಿ ರೋಲ್ ತುಂಬ ಇಂಪಾರ್ಟೆಂಟು. ಬಿಕಾಸ್ ಪ್ರತಿ ಸಿಬ್ಬಂದಿದು ಕೂಡ ಅವ್ರದ್ದೇ ಜವಾಬ್ದಾರಿ ಇರುತ್ತೆ. ಸೊ ಟೆಲ್ ಮಿ ಅಬೌಟ್ ದ ಫ್ಯಾಕಲ್ಟಿ ಆ್ಯಂಡ್ ದ ಇನ್ಫ್ರಾಸ್ಟ್ರಕ್ಚರ್ ಆಫ್ ದ ಹೋಲ್ ಕ್ಯಾಂಪಸ್. ಜೂನ್ 2024ರಲ್ಲಿ AACTನವ್ರು ಹೇಳಿರೋದು. ನಾವು ಹಿಂದೆನೇ ಸ್ಟಾರ್ಟ್ ಮಾಡಿಕೊಂಡ್ವಿ ಏನಂತ. ಅದಕ್ಕೆ ನಾವು ಎಕ್ಸ್ಪರ್ಟ್ಸ್ನ ಕರೆದು ನಮ್ಮ ಒಂದು ಬ್ಯಾಚ್ ಟೀಚರ್ಸ್ಗೆ ನಾವು ಅದನ್ನು ಟ್ರೈನಿಂಗ್ ಕೊಟ್ವಿ. ಅವರು ಬಾಕಿಯವನ್ನು ಟ್ರೈನ್ ಮಾಡಿದ್ದಾರೆ. ಸೊ ಅದರಿಂದಾಗಿ ಎಲ್ಲ ಟೀಚರ್ಸು ನಾವೀಗ ಎಕ್ಸ್ಪರ್ಟ್ಸ್ ಇನ್ ಅದರಿಂದಾಗಿ ಆಟೋಮೆಟಿಕ್ಕಾಗಿ ಅದು ಪರ್ಕ್ಯುಲೇಟ್ ಆಗುತ್ತೆ. ಅದೇ ಅಲ್ಲದೆ ನಾವೇನು ಮಾಡಿರ್ತೀವಿ ಅಂದರೆ ಪ್ರತಿ ಸೆಮಿಸ್ಟರ್ ಕೂಡ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಅವ್ರಿಗೆ ಬೇಕಾಗಿರೋ ಅಂದರೆ ಈ ಫೀಡ್ಬ್ಯಾಕ್ ಏನು ಬರುತ್ತೋ ಮಕ್ಕಳಿಂದ, ಅಥವಾ ಸರಿಯಾಗಿ ಮಕ್ಕಳು ಫೇಸ್ ಮಾಡ್ತಿಲ್ಲ ಇಂಟರ್ವ್ಯೂಸ್ ಅಂದಾಗ ಅಲ್ಲಿಂದ ಇಂಡಸ್ಟ್ರಿಯಿಂದ ಏನು ಫೀಡ್ಬ್ಯಾಕ್ ಬರುತ್ತೋ ಅದ್ರ ಪ್ರಕಾರ ಈಗ ನಮ್ಮ ಟೀಚರ್ಸ್ನ ಕೂಡ ನಾವು ಟ್ರೈನ್ ಮಾಡ್ತೀವಿ. ಸೊ ನೀವು ಹೇಳ್ತಾ ಇದ್ರಿ, ಅಂದರೆ ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆನೂ ಒಂದಷ್ಟು ಇಂಟರ್ವ್ಯೂಸ್ ನಿಮ್ಗೆ ನೋಡ್ತಾ ಇದ್ದೆ, ಅದರಲ್ಲಿ ಎಕ್ಸಿಟ್ ಮೀಟಿಂಗನ್ನು ಮಾಡ್ತೀರಾ ನೀವು ಸ್ಟೂಡೆಂಟ್ಸ್ ಜೊತೆಗೆ ಅಂತ ಕೇಳ್ಪಟ್ಟೆ. ಯೂಶ್ವಲಿ ಅಲುಮಿನಿ ಮೀಟ್ ಕೇಳಿದ್ದೀನಿ ನಾನು ಎಲ್ಲ ಕಾಲೇಜು ಎಲ್ಲ ಯೂನಿವರ್ಸಿಟಿಯಲ್ಲಿ. ಇದು ಎಕ್ಸಿಟ್ ಮೀಟನ್ನು ನೀವು ಯಾಕೆ ಮಾಡ್ತೀರಾ? ಯೂಶ್ವಲಿ ಬೇರೆ ಫ್ಯಾಕಲ್ಟೀಸ್ ಇರ್ತಾರೆ, ಬಟ್ ನೀವಿನ್ ಪರ್ಸ್ನಲ್ ಆಗಿ ಮೀಟ್ ಮಾಡ್ತೀರಾ ಕೆಲವ್ರನ್ನ ಅಂತ ಕೇಳ್ಪಡ್ತದೆ. ಏನು ಉದ್ದೇಶ ಏನು? ಇನಾಗ್ರೇಷನ್ ದಿವಸ ಪೇರೆಂಟ್ಸ್ ಇನ್ಸಿಸ್ಟ್ ಮಾಡೋ ಉದ್ದೇಶ ಕೂಡ ಅದೇ. ಆವತ್ತು ನಾನು ಓಪನ್ ಆಗಿ ನೀವು ಫೀಸ್ ಕಟ್ತಾ ಇದ್ದೀರಿ, ಆ ದುಡ್ಡಲ್ಲಿ ಇಲ್ಲಿ ಸಿಬ್ಬಂದಿಗೆ ನಾನು ಸ್ಯಾಲ್ರಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ನಾವು ಕೊಡಬೇಕಾಗಿರೋದು ಕೊಳ್ಳೇಬೇಕು. ಮತ್ತು ಇನ್ನೊಂದು ಕಲ್ಚರ್ ಇದೆ ನಮ್ಮಲ್ಲಿ. ನಾನು ಪ್ರತಿ ತಿಂಗಳು ಸಾಟರ್ಡೆ 4ನೇ ಶನಿವಾರ ಚಿಂತನ್ ಅಂತ ಮಾಡ್ತೀನಿ ನಾನು. ಚಿಂತನ್ ಅಂತ ಅಂದರೆ 1 ವರ್ಷಕ್ಕೆ ಬೇಕಾಗಿರೋ ಪ್ರೋಗ್ರಾಮ್ನ ನಾವು ಡಿಸೆಂಬರಲ್ಲಿ ರೇವಾ ಸಮ್ಮಿಟ್ ಅಂತ ಮಾಡ್ತೀವಿ. ಆ ರೇವಾ ಸಮ್ಮಿಟ್ ನೆಕ್ಸ್ಟ್ ಇಯರ್ ನಾವೇನೇನು ಹೊಸ ಕೋರ್ಸ್ಗಳಿರ್ಬೋದು, ನಮ್ಮ ಪ್ಲ್ಯಾನ್ ಏನು, ರೋಡ್ ಮ್ಯಾಪ್ ಅನ್ನೋದನ್ನು ಈ ಸೆಪ್ಟೆಂಬರಲ್ಲಿ ಶುರು ಮಾಡಿ ಡಿಸೆಂಬರ್ ಅಷ್ಟೊತ್ತಿಗೆ ಅದನ್ನು ಫೈನಲೈಸ್ ಮಾಡಿಕೊಂಡು ಅದನ್ನು ಒಂದು 2 ದಿನ ರೇವಾ ಸಮ್ಮಿಟ್ ಇಂಟರ್ಯಾಕ್ಷನ್ ಅಂತ ಹೇಳಿ ಅಲ್ಲಿ ಡಿಬೇಟ್ ಮಾಡಿ ಅದನ್ನು ಫೈನಲೈಸ್ ಮಾಡ್ತೀವಿ. ಅಂದರೆ ನೆಕ್ಸ್ಟ್ ಇಯರ್ಗೆ ಬೇಕಾಗಿರೋ ಈಗ 25 ಡಿಸೆಂಬರ್ ಒಳಗಡೆ 26ಕ್ಕೆ 2026ಗೆ ಬೇಕಾಗಿರೋ ರೋಡ್ ಮ್ಯಾಪನ್ನು ಡ್ರಾ ಮಾಡ್ತೀವಿ, ಅದು ರೆಕಾರ್ಡ್ ಮಾಡ್ತೀವಿ. ಅಂದರೆ ನಮ್ಮ ಇಂಟೇಕ್ ಎಷ್ಟಿರಬೇಕು, ಫೀಸ್ ಎಷ್ಟಿರಬೇಕು, ಸಿಲೆಬಸ್ ಯಾವ ರೀತಿ ಇರಬೇಕು, ಪ್ಲೇಸ್ಮೆಂಟ್ಸ್ ಹೆಂಗೆ, ಅದಕ್ಕೆ ಟ್ರೈನ್ ಮಾಡೋದು ಹೆಂಗಿರಬೇಕು, ಆಮೇಲೆ ಹೊಸ ಕೋರ್ಸ್ಗಳು ಯಾವ್ದು ಇಂಟ್ರೊಡ್ಯೂಸ್ ಮಾಡಬೇಕು, ಅದಕ್ಕೆ ಬೇಕಾಗಿರೋ ಪ್ರಿಪರೇಷನ್ ಏನು, ನಮಗೆ ಅದಕ್ಕೆ ಹೊಸ ಕೋರ್ಸ್ಗಳು ಟೀಚ್ ಮಾಡೋ ಟೀಚರ್ಸ್ ಸಿಗ್ತಿದ್ರೆ ಅವ್ರನ್ನ ಯಾವ ರೀತಿ ಟ್ರೈನ್ ಮಾಡ್ಕೋಬೇಕು, ಮತ್ತು ಅದಕ್ಕೆ ಮಕ್ಕಳು ಎಲ್ಲಿಂದ ಬರ್ತಾರೆ, ಅವ್ರಿಗೆ ಪ್ಲೇಸ್ಮೆಂಟ್ಸು ಯಾವ ರೀತಿ ಅದನ್ನು ಈ ರೀತಿ ಎಲ್ಲ ಮಾಡಿ ಒಂದು ರೋಡ್ ಮ್ಯಾಪ್ ಮಾಡ್ತೀವಿ. ಇಲ್ಲಿ ಅಡ್ಮಿಷನ್ ತಗೊಳ್ತಿರೋ ಮಕ್ಕಳು ಅವರು ಫೀಸ್ ಕಟ್ತಿದ್ದಾರೆ, ಆ ಮಕ್ಕಳ ಫೀಸಿಂದ ನಾನು ನಿಮಗೆ ಸ್ಯಾಲ್ರಿ ಕೊಡ್ತಾಯಿದ್ದೀನಿ. ನಿಮ್ಮ ಫ್ಯಾಮಿಲಿನ ನಿಮ್ಮ ಮಕ್ಕಳನ್ನ ಸಾಕ್ತಾರೆ ನೀವು ಫೀಡ್ ಮಾಡ್ತಿರೋದು ಆ ಫೀಸಿಂದ. ನಿಮ್ಮ ಮಕ್ಕಳಿಗಿಂತ ಇಲ್ಲಿ ಅಡ್ಮಿಷನ್ ತಗೊಂಡಿರೋ ಮಕ್ಕಳು ಇಂಪಾರ್ಟೆಂಟು. ನಾವು ಯಾವಾಗಲೂ ಕೂಡ ಈ ಮಕ್ಕಳನ್ನ ನಮ್ಮ ಮಕ್ಕಳಾಗೆ ನೋಡಬೇಕು ಅಂತ ಮಾಡಿರ್ತೀನಿ ನಾನು. ಆ ಕಲ್ಚರ್ ಇರೋದ್ರಿಂದ ನಾನು ಅದೇ ಥರ ನಮ್ಮವರು ಅದೇ ಥರ ಇರ್ತಾರೆ. ನಾನು ಇನಾಗ್ರೇಷನ್ ದಿವಸ ಪೇರೆಂಟ್ಸ್ಗೆ ಹೇಳಿರ್ತೇನೆ, ನೀವು ಕೋಆಪ್ರೇಟ್ ಮಾಡಿದ್ರೆ ಸಾಕು, ನಾವು ನಿಮ್ಮ ಮಕ್ಕಳನ್ನ ಲೀಡರ್ಸ್ ಆಗಿ ಹೊರಗೆ ಕಳಿಸ್ತೀವಿ. ಅಂದರೆ ಕೋಆಪ್ರೇಟ್ ಮಾಡೋದಂದರೆ ಯಾವ ರೀತಿ ಅಂದರೆ ಇಲ್ಲೇನು ನಾವೇನು ಡಿಸಿಪ್ಲಿನ್ ಇಲ್ಲಿ ಮೇಂಟೈನ್ ಮಾಡ್ತೀವೋ ಅದನ್ನು ನಿಮ್ಮ ಮಕ್ಕಳು ಫಾಲೋ ಮಾಡಲೇಬೇಕು.
ಅಟೆಂಡೆನ್ಸ್ ಶಾರ್ಟೇಜ್ ಇದ್ದಾಗ ನಮಗೆ ಫೋನ್ ಮಾಡಿಸಿದ್ರೆ ಅದು ನಡೆಯಲ್ಲ. Correct. ಕಂಪಲ್ಸರಿ ಅಟೆಂಡೆನ್ಸ್ 75% ಇಲ್ಲದಿದ್ದರೆ ಆಲ್ ಟಿಕೆಟ್ ಜನ್ರೇಟ್ ಆಗಲ್ಲ. ಅದಕ್ಕೆ ಯಾರು ಅದಕ್ಕೆ ಸಪೋರ್ಟ್ ಯಾರಿಂದ ಫೋನ್ ಬಂದರೂ ಇಲ್ಲಿ ನಡೆಯಲ್ಲ. ಎವ್ರಿ ಮಂತ್ ಟೀಚರ್ಸ್ ಜೊತೆ ಕಾಂಟ್ಯಾಕ್ಟಲ್ಲಿರಿ, ಹೆಂಗೆ ನಿಮ್ಮ ಮಗನೋ ಏನು ಯಾವ ರೀತಿ ನಡೀತಿದೆ ಅಂಥೇಳಿ. ಅಷ್ಟು ನಿಮ್ಗೆ ತಿಳ್ಕೊಂಡಿದ್ದು ಏನು ಪ್ರಾಬ್ಲಮ್ ಇದ್ದರೆ ಬಂದು ಅಟೆಂಡ್ ಮಾಡಿ, ಫೀಸು ಟೈಮಿಗೆ ಕಟ್ಟಿ. ನಮ್ಮಲ್ಲಿ ಮೆಂಟಾರ್ ಟೀಚರು ಮತ್ತು ಕ್ಲಾಸ್ ಟೀಚರು ಸಿಗ್ತಾರೆ ನಿಮಗೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವರು ಏನು ಬೇಕಾದರೂ ನಮ್ಮಲ್ಲಿ ಮನೋಧಾರ ಅಂತ ಇದೆ ಮೆಂಟ್ರಿಂಗ್ ಮಾಡೋದಕ್ಕೆ, ಅದೆಲ್ಲ ಅವರು ಅಡ್ರೆಸ್ ಮಾಡ್ತಾರೆ. ನಾವು ಇಲ್ಲಿನ ರೂಲ್ಸು ರೆಗ್ಯುಲೇಷನ್ಸನ್ನು ಫಾಲೋ ಮಾಡಿ ಈ ರೀತಿ ನೀವು ನಮ್ಮ ಟೀಚರ್ಸ್ ಜೊತೆ ಟಚ್ಚಲ್ಲಿದ್ದು ಫೀಸ್ ಕರೆಕ್ಟಾಗಿ ಕಟ್ಟಿ ನಿಮ್ಮ ಮಕ್ಕಳ ಪ್ರೋಗ್ರೆಸ್ ಯಾವ ರೀತಿ ಆಗ್ತಿದೆ ಅಂತ ನೀವು ಟ್ರ್ಯಾಕ್ ಇಟ್ಕೊಂಡಿದ್ರೆ ಅವರಿಗೆ ನಾವು ಡಿಗ್ರಿ ಜೊತೆಗೆ ಎಲ್ಲನೂ ಒಂದು ಲೀಡರ್ಸ್ ಆಗಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಇದೇ ನಿಮ್ಗೆ ಬೇಕಾಗಿರೋದು ಅಂತ ಹೇಳ್ತೀನಿ ಆವತ್ತು. ಇದನ್ನೇ ನಾನು ಪುನಃ ಮಕ್ಕಳಿಗೆ ಎಕ್ಸಿಟ್ ಮೀಟಿಂಗಲ್ಲಿ ಮಾಡಬೇಕಾದ್ರೆ ಇದನ್ನೇ ಕೇಳ್ತೀನಿ. ನಾವು ಏನೇನು ಪ್ರಾಮಿಸ್ ಮಾಡಿದ್ದೀವೋ ಇನಾಗ್ರೇಷನ್ ದಿವಸ ಅದು ಕೊಟ್ಟಿದ್ದೀವೋ ಇಲ್ವೋ ಅಂತ ನೀವು ನನಗೆ ಹೇಳಬೇಕೀಗ. ನೀವು ಪರ್ಮನೆಂಟು, ನೀವು ಓದ್ಕೊಂಡು ಹೋದ್ಮೇಲೆ ಕೂಡ ನೀವು ಈ ಯೂನಿವರ್ಸಿಟಿಯಲ್ಲಿ ಓದಿರೋ ಅಲ್ಯೂಮಿನಿ ಮೆಂಬರ್ ನೀವು. ನಿಮ್ಮ ಅಲ್ಮಾ ಮ್ಯಾಟ್ರ್ ಯಾವ ರೀತಿ ಇದೆ ಅಂತ ನೀವು ನೋಡಬೇಕು. ಆಮೇಲೆ ಅವರು ಎಲ್ಲಿ ಸೆಟ್ಲ್ ಆಗಿದ್ದರೂ ಕೂಡ ಪ್ರತಿ ವರ್ಷ ಗ್ರ್ಯಾಂಡ್ ಅಲ್ಯೂಮಿನಿ ಡೇ ನಡೆದಾಗ ಬರಬೇಕು. ಮತ್ತು ಅವ್ರಿಗೆ ಇನ್ಫಾರ್ಮೇಷನ್ ಹೋಗ್ತಾ ಇರುತ್ತೆ ಅಲ್ಯೂಮಿನಿ ಸೆಲ್ಲಿಂದ, ಇಲ್ಲೇನೇನು ಪ್ರೋಗ್ರಾಮ್ಸ್ ಮಾಡ್ತಾರೆ ಎಲ್ಲ ಡೀಟೇಲ್ಸ್ ಹೋಗ್ತಾ ಇರುತ್ತೆ. ಆಮೇಲೆ ಅವರು ಬೇರೆ ಎಲ್ಲೆಲ್ಲಿ ಸೆಟ್ಲ್ ಆಗಿರ್ತಾರೋ ಹೊರಗಿನ ದೇಶದಲ್ಲಿದ್ದರೂ ಕೂಡ ಅಲ್ಲಿ ಯೂನಿವರ್ಸಿಟೀಸಲ್ಲಿ ಅಲ್ಲಿನೇನು ನಡೀತಾ ಇದೆ ಅಂತ ಹೇಳಿ ಅವ್ರಿಗೆ ಗೊತ್ತಿದ್ದರೆ ಇಲ್ಲಿ ಬಂದು ಶೇರ್ ಮಾಡಬೇಕು ಅವರು. ಈಗ ನಾನು ಸುಮಾರು ಫಾರಿನ್ ಯೂನಿವರ್ಸಿಟೀಸ್ ನೋಡಿದ್ದೀನಿ. ಅಲ್ಲಿ ನೋಡಿ ನಾನು ಕಲ್ತಿರೋದು ಸುಮಾರು. ಈಗ ಫೆಸಿಲಿಟೀಸ್ ಇರ್ಬೋದು, ಅಲ್ಲಿ ಯಾವ ರೀತಿ ಕ್ಲಾಸಸ್ ನಡೀತೇನೆ, ಕ್ಲಾಸಲ್ಲಿ ಕೂಡ ಕೂತ್ಕೊಂಡಿದ್ದೀನಿ ನಾನು ಬೇರೆ ಯೂನಿವರ್ಸಿಟಿಗಳಲ್ಲಿ. ನನ್ನ ಮೊಮ್ಮಕ್ಕಳು ಅಲ್ಲಿ ಓದ್ತಿರ್ಬೇಕಾದ್ರೆ ಅವ್ರ ಪರ್ಮಿಷನ್ ತೊಗೊಂಡು ಕ್ಲಾಸಲ್ಲಿ ಕೂಡ ಕೂತ್ಕೊಂಡಿದ್ದೀನಿ ನಾನು. ಆ ರೀತಿ ಕೂಡ ಎಕ್ಸ್ಪ್ಲೋರ್ ಮಾಡಿದ್ದೀನಿ ನಾನು. ಟೀಚರ್ಸ್ ಬಗ್ಗೆ, ಸಿಲೆಬಸ್ ಬಗ್ಗೆ, ಫೆಸಿಲಿಟೀಸ್ ಬಗ್ಗೆ, ಪ್ಲೇಸ್ಮೆಂಟ್ಸ್ ಬಗ್ಗೆ ಎಲ್ಲ ಕೇಳ್ತೀನಿ ಮಕ್ಕಳು ನಾನು. ಪ್ಲೇಸ್ಮೆಂಟ್ ಆಗಿಲ್ಲ ಅಂತ ಕೆಲವರು ಹೇಳ್ತಾರೆ. ನಾನು ಏನಕ್ಕೆ ಪ್ಲೇಸ್ಮೆಂಟ್ ಆಗಿಲ್ಲ ಅಂದರೆ ಏನಕ್ಕೆ ಆಗಿಲ್ಲ ಅನ್ನೋದು ಕೇಳ್ತೇನೆ. 20 ಕ್ಲಾಸ್ ಆಗಿದ್ದರೆ ನೀವು ಎಷ್ಟು ಕ್ಲಾಸ್ ಅಟೆಂಡ್ ಆಗಿದ್ದೀರಿ, ಅಲ್ಲಿ ನೀವು ನಿಜವಾಗಲೂ ಅಲ್ಲಿ ಏನು ಬೇಕೋ ಅದನ್ನು ಕೇಳಿದ್ರೆ ನೀವು ಅಂತ ಕೇಳ್ತೇನೆ. ಅಟೆಂಡೆನ್ಸ್ ಶಾರ್ಟೇಜ್ ಇದ್ದರೆ 1-2 ದಿನ ಕಮ್ಮಿ ಇದ್ದರೂ ಹಾಲ್ ಟಿಕೆಟ್ ಕೊಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನಕ್ಕೆ ಅಟೆಂಡ್ ಆಗಿಲ್ಲ ಅಂತ ಕೇಳ್ತೇನೆ. ಟೀಚರ್ಸ್ ಬಗ್ಗೆ ಕಂಪ್ಲೇಂಟ್ ಇದ್ದರೆ ಅಲ್ಲೇ ಯಾಕೆ ಹೇಳಿಲ್ಲ ಅಂತ ಹೇಳ್ತೀನಿ. ಈ ರೀತಿ ಎಲ್ಲ ಹೊರಗೆ ಬರುತ್ತೆ. ಬಟ್ ಏನು ಬಂದರೂ ನಾನೇನು ಮಾಡಿರ್ತೀನಿ ಅಂದರೆ ಅಲ್ಲಿ ಬರೋ ಫೀಡ್ಬ್ಯಾಕ್ ಎಲ್ಲ ತಗೊಂಡು ನಮ್ಮ ಟಾಪ್ ಟೀಮಲ್ಲಿ ನಮಗೆ ಸೆಂಟ್ರಲ್ ರಿವ್ಯೂ ಬೋರ್ಡ್ ಅಂತಿದೆ, ಅದರಲ್ಲಿ ಪ್ಲೇಸ್ ಮಾಡ್ತೀನಿ. ಈ ರೀತಿ ಎಲ್ಲ ಬಂದಿದೆ ಫೀಡ್ಬ್ಯಾಕು. ನೀವೇನು ಮಾಡ್ತಿದ್ರಿ, ನೀವು ಯಾಕೆ ಮಾಡೋದಿಲ್ಲ ಇದನ್ನು? ಯೂನಿವರ್ಸಿಟಿಲಿ ಅಡ್ಮಿಷನ್ ತಗೊಳ್ಳೋರು ಹೊರಗೆ ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗಬೇಕು. ಅವರು ಹೊರಗಡೆ ಹೋಗಿ ನಮ್ಮ ಯೂನಿವರ್ಸಿಟಿ ಬಗ್ಗೆ ಮಾತಾಡಬೇಕು. ನಾಳೆ ಅವ್ರು ಬಂದು ಇಲ್ಲಿ ಶೇರ್ ಮಾಡ್ಕೊಳ್ಳುತ್ತೆ ನಮ್ಮ ಯೂನಿವರ್ಸಿಟಿ ಅಂತ ಹೆಮ್ಮೆಯಿಂದ ಅವ್ರು ಹೇಳ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ಜಾಬು ಲೆಕ್ಚರರ್ ಆಗಿ ಬಂದ್ರೂ ಅವ್ರಿಗೆ ಬೇರೆ ಬೇರೆ ಲೀಡರ್ಶಿಪ್ ಸ್ಕಿಲ್ಸನ್ನು ಹೆಂಗೆ ಗುರುತಿಸ್ತೀರಾ ನೀವು? ಆಮೇಲೆ ಅದರ ಅನಿವಾರ್ಯತೆ ಏನು? ನೀವು ಅವ್ರನ್ನ ಬೇಕಾದರೆ ಲೆಕ್ಚರ್ ಆಗು ಕಂಟಿನ್ಯೂ ಮಾಡ್ಬೋದು, ಬಟ್ ಅವರನ್ನು ನೀವು ಪ್ರಮೋಟ್ ಮಾಡೋದ್ರ ಉದ್ದೇಶ ಏನು? ಅಪ್ರೈಸಲ್ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಈಗ ಇವತ್ತು ನಮ್ಮಲ್ಲಿ ಒಂದೊಂದು ಸ್ಕೂಲಲ್ಲಿ ಟೀಮ್ ಲೀಡರ್ಸ್ ಇರ್ತಾರೆ, HODs ಇರ್ತಾರೆ, ಡೈರೆಕ್ಟ್ ಇರ್ತಾರೆ, ಡೀನ್ ಇರ್ತಾರೆ, PVC, VC ಈ ರೀತಿ ಇರುತ್ತೆ. 200 ಚಿಲ್ಲರೆ ಕ್ಲಾಸ್ ರೂಮ್ಸಲ್ಲಿ ಸುಮಾರು 60-70% ನಮ್ಮದು ಡಿಜಿಟಲ್ ಕ್ಲಾಸ್ ರೂಮ್ಸು. ಈಗ ಟೆಕ್ನಾಲಜಿ ಯೂಸ್ ಮಾಡಿ ಅವರು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೊಡ್ತಾ ಬರಬೇಕು. ಕೊಟ್ಟ ಮೇಲೆ ಅವ್ರಿಗೆ ಕ್ವಶನ್ಸ್ ಕೇಳೋಕ್ಕೆ ಶುರು ಮಾಡಿದಾಗ ಇವ್ರು ರೆಡಿ ಇರಬೇಕು. ಸೊ ಇಲ್ಲಿ ನಾನು ಟೆಕ್ನಾಲಜಿನ ನಾವು ಲೆಫ್ಟ್ ಆ್ಯಂಡ್ ರೈಟ್ ಯೂಸ್ ಮಾಡ್ತಾ ಇದ್ದೀವಿ. ಆ ಮಕ್ಕಳಿಗೆ ಏನು ಬೇಕೋ ಅದನ್ನು ಕೊಡಲೇಬೇಕು ಅನ್ನೋದನ್ನು ಫೀಡ್ಬ್ಯಾಕು ಆವತ್ತು ಟೀಮ್ ಲೀಡರ್ ತಗೋಬೇಕು. ಆಮೇಲೆ ಕರೆಕ್ಟಾಗಿ ತಗೊಳ್ತಿದ್ದಾರೆ ಇಲ್ವ ಅಂತ HODಗಳು ಚೆಕ್ ಮಾಡ್ತಾರೆ. ಇದೆಲ್ಲ ಆವತ್ತು ಅಪ್ಲೋಡ್ ಆಗ್ತಾ ಬರುತ್ತೆ ಅವ್ರ ಅಪ್ರೈಸಲ್ಸ್. ಇದೇನು ಇಂಕ್ರಿಮೆಂಟ್ಸ್ ಅವ್ರಿಗೆ ಬರಬೇಕು ಅಂತಂದರೆ ಈ ಅಪ್ರೈಸಲ್ಸಲ್ಲಿ ಡೈಲಿ ಪ್ರೋಗ್ರೆಸ್ ಏನಾಗಿದೆ ಅನ್ನೋದು ಅಲ್ಲಿ ಲೋಡ್ ಆಗ್ತಾ ಇರುತ್ತೆ. ಅದಕ್ಕೆ ಕೆಲವು ಪಾಯಿಂಟ್ಸ್ ಇರುತ್ತೆ. ಅದರಲ್ಲಿ ಆ ಟೀಮ್ ಲೀಡರು ಈಗ ಒಂದು ಸ್ಕೂಲಲ್ಲಿ 10 ಜನ ಟೀಮ್ ಲೀಡರ್ಸ್ ಇದ್ದಾರೆ ಅಂತಂದರೆ ಯಾವ ಟೀಮ್ ಲೀಡರು ಚೆನ್ನಾಗಿ ಮಾಡಿಸಿದ್ದಾರೆ, ಲೀಡರ್ಶಿಪ್ ಕ್ವಾಲಿಟಿ ಇದೆಯಾ ಅಂತಂದರೆ ಅವ್ರಿಗೆ ಒಂದು ಆಪರ್ಚುನಿಟಿ ಕೊಡೋದು HOD ಆಗಿ.
ಅದೇ ಥರನೇ ಹೆಚ್ ಒ ಡಿಗಳು 3-4 ಜನ ಇದ್ದರೆ ಅವ್ರದ್ದು ಯಾವ ರೀತಿ ಫೀಡ್ಬ್ಯಾಕ್ ಇದೆ, ಅವ್ರದ್ದೇನಂತ ಈ ರೀತಿ ಮಾಡ್ತಾ ಅಲ್ಲಿರೋರಿಗೆ ಪ್ರಮೋಷನ್ಸ್ ಇರ್ಬೋದು, ಅವ್ನ ಲೀಡರ್ಶಿಪ್ ಲೆವೆಲ್ಗೆ ತೊಗೊಂಡೋಗೋದು ಇರುತ್ತೆ. ನೆಕ್ಸ್ಟ್ ನಾವು ಮೂವ್ ಆನ್ ಆಗಬೇಕಾಗಿರೋದು ಪ್ಲೇಸ್ಮೆಂಟ್ ವಿಚಾರದಲ್ಲಿ. ನೀವಾಗಲೇ ಆಂಟ್ರಪ್ರಿನರ್ಶಿಪ್ ಬಗ್ಗೆ ತುಂಬ ಡೀಟೇಲ್ಡಾಗಿ ಹೇಳ್ತಾ ಇದ್ರಿ, ಯಾಕೆ ನೆಸೆಸರಿ, ಏನು ಮಾಡಿದ್ದೀರಾ ಅಂತ. ಪ್ಲೇಸ್ಮೆಂಟಲ್ಲಿ ವರ್ಷಕ್ಕೆ ಈ ಯೂನಿವರ್ಸಿಟಿಯಿಂದ ಪ್ರೊವೈಡೆಡ್ ಬೇರೆ ಬೇರೆ ಕೋರ್ಸ್ನಿಂದ ಎಷ್ಟು ಪ್ಲೇಸ್ಮೆಂಟ್ಸ್ ಆಗ್ತಾಯಿದೆ, ಎಷ್ಟು ಕಂಪನಿಗಳು ಬರ್ತಾ ಇದೆ? ಈಗ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ನೋಡಿದ್ದೀವಿ ನಂಬರ್ಸ್ನ, ಇಲ್ಲಿ ಹೆಂಗಿದೆ ನಂಬರು? ಸುಮಾರು 450 ಕಂಪ್ನಿಗಳು ಬರ್ತಾರೆ, ಡಿಫರೆಂಟ್ ಡೊಮೈನಿಂದ. ಈ ಸಲ ಹೇಳ್ತಾ ಇದ್ದೀನಿ, ಈಗ ನಾವು 4400-500 ಪ್ಲೇಸ್ಮೆಂಟ್ಸ್ ಆಗಿದೆ. ಅಂದರೆ ಆಲ್ಮೋಸ್ಟ್ 85-90% ಪ್ಲೇಸ್ಮೆಂಟ್ಸ್ ಆಗಿದೆ. ಕೆಲವರು ಪ್ಲೇಸ್ಮೆಂಟ್ಸ್ ಬೇಡ ಅಂತ ಹೇಳ್ತಾರೆ ಮಕ್ಕಳು, ಅವ್ರು ಸ್ವಂತ ಬಿಸ್ನೆಸ್ ಮಾಡ್ಕೊಳ್ಳೋಕ್ಕೋ ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕಾದ್ರೂ ಅಥವಾ ಫ್ಯಾಮಿಲಿ ಬಿಸ್ನೆಸ್ ಅವರೇ ಬೇಡ ಅಂತಾರೆ. ಆ ರೀತಿ ಬೇಕಾಗಿರೋರಿಗೆ, ಎಲಿಜಿಬಿಲಿಟಿ ಇರೋರಿಗೆ 100% ಆಗುತ್ತೆ. ಓಕೆ. ಅದ್ರ ಜೊತೆಗೆ ನೀವು IIT ಜೊತೆಗೂ ಕೂಡ ಮೈನರ್ ಪ್ರೋಗ್ರಾಮ್ಸಲ್ಲೆಲ್ಲ ಕೊಲ್ಯಾಬ್ ಮಾಡ್ತಾ ಇದ್ದೀರಾ ಅಂತ ರೇವಾ ಯೂನಿವರ್ಸಿಟಿ. ಅದು ಹೆಂಗೆ, ಯಾವ ಥರ ಪ್ರೋಗ್ರಾಮ್ಸು ಅದು? ಸುಮಾರು ಕಂಪ್ನಿಗಳ ಜೊತೆ ಒಂದು 3-4 ಕಂಪ್ನಿಗಳ ಜೊತೆ ಟೈಅಪ್ ಮಾಡ್ಕೊಂಡಿದ್ವಿ. ಅಂದರೆ ಅದು ಇಂಪಾರ್ಟೆಂಟ್ ಅಂತೇಳಿ. ಆ ಟೈಅಪ್ ಏನಕ್ಕೆ ಅಂತಂದರೆ ಇದನ್ನು ನೆಕ್ಸ್ಟ್ ಲೆವೆಲ್ಗೆ ಹೆಂಗೆ ತೊಗೊಂಡು ಹೋಗ್ಬೋದು ಅಂತಾನೆ. ಅದರ್ವೈಸ್ ನಮ್ಮಲ್ಲೇ ಇದ್ದಾರೆ ಈಗ. ಓಕೆ. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಇರೋದು ಹಾಸ್ಟೆಲ್ ವಿಚಾರದಲ್ಲಿ. ತುಂಬ ಜನ ಪೋಷಕರಿಗೆ ಹೆಂಗೆ ಭಯ ಅಂದರೆ, ಬೇರೆ ಎಲ್ಲ ಹುಬ್ಳಿಯಿಂದ ನೋಡಿಕೊಂಡು ಈ ಪ್ರೋಗ್ರಾಮ್ ನೋಡ್ತಿರ್ತಾರೆ ಜನ, ಮಕ್ಕಳನ್ನ ಕಳಿಸ್ಬೇಕು ಅಂತಿರುತ್ತೆ, ಬಟ್ ಹಾಸ್ಟೆಲ್ ಫೆಸಿಲಿಟಿ ಹೆಂಗೋ, ಸೇಫ್ಟಿ ಹೆಂಗೋ, ಆಮೇಲೆ ಬೇಸಿಕ್ ಫೆಸಿಲಿಟಿ ಕೊಡ್ತಾರೆ ಹಾಸ್ಟೆಲ್ನಲ್ಲಿ. ಕೆಲವು ಕಡೆ ನಾವು ನೋಡಿದ್ದೀವಿ, ಊಟ ಸೆಟ್ ಆಗ್ತಾ ಇಲ್ಲ ಅಂತ ಬಿಟ್ಟು ಹೋಗಿದ್ದು ನಾವು ನೋಡಿದ್ದೀವಿ. ಆಮೇಲೆ ಡಿಪ್ರೆಷನ್ಗೆ ಹೋಗುವಂತಹ ಮಕ್ಕಳು ನಾವು ನೋಡಿದ್ದೀವಿ. ಸುಮಾರು ಕಾಲೇಜಸಲ್ಲಿ ಈ ಥರದ ಪ್ರಾಬ್ಲಮ್ ಇದೆ. ಸೊ ರೇವಾ ಯೂನಿವರ್ಸಿಟಿ ಅದನ್ನು ಹೆಂಗೆ ಟ್ಯಾಕಲ್ ಮಾಡ್ತಾ ಇದೆ ಅಂತ? ಒಂದೊಂದು ಫ್ಲೋರ್ ಲೀಡರ್ಸ್ ಅಂತ ಇರ್ತಾರೆ, ಸೂಪರ್ವೈಸರ್ಸ್ ಇರ್ತಾರೆ, ಕೆಲವು ಟೀಚರ್ಸ್ ಅಲ್ಲೇ ಅವ್ರ ಜೊತೆಗೆ ಇರ್ತಾರೆ. ಕ್ಲೀನ್ಲಿನೆಸ್ ತುಂಬ ಇಂಪಾರ್ಟೆಂಟ್. ಅಂದರೆ ಈಗ ಪ್ರತಿದಿನ ಕೂಡ ಹೋಗಿ ಕ್ಲೀನ್ ಮಾಡೋ ವ್ಯವಸ್ಥೆ ಇದೆ. ಹೈಜೀನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದು ನಾವೇ ನಾನು ಪರ್ಸನಲ್ ಒಂದೊಂದ್ಸಲ ನಾನು ಕ್ಯಾಂಪಸ್ಸಲ್ಲಾಗಲಿ ಅಥವಾ ಹಾಸ್ಟೆಲ್ ರೂಮ್ಸಲ್ಲಾಗಲಿ ಎಲ್ಲ ಹೋದಾಗ ನಾನು ಚೆಕ್ ಮಾಡೋದೇ ಮೊದಲು ವಾಶ್ರೂಮ್ಸು ಇಂಥವು ಹೆಂಗೆ ಮೇಂಟೈನ್ ಆಗ್ತಿದೆ ಅಂಥೇಳಿ. ಈಗ ಅವ್ರ ಮಕ್ಕಳನ್ನ ಇಲ್ಲೇ ಸೇರಿಸ್ಬೇಕು ಅಂತಂದರೆ ಸೇಫ್ಟಿ, ಸೆಕ್ಯೂರಿಟಿ ಎಲ್ಲ ನೋಡ್ತಾರೆ. ಸೇಫ್ಟಿಗೆ ಸೆಕ್ಯೂರಿಟಿಗೆ ಇಲ್ಲಿ ಯಾವ ರೀತಿ ತುಂಬ ಸ್ಟ್ರಿಕ್ಟ್ ಆಗಿರ್ತೀವಿ ನಾವು. ಆ್ಯಕ್ಚುಲಾಗಿ ಹೇಳಬೇಕಾದ್ರೆ ನನಗೆ ಫೀಡ್ಬ್ಯಾಕಲ್ಲಿ ನಾನು ಎಕ್ಸಿಟ್ ಮೀಟಿಂಗ್ ಮಾಡಬೇಕಾದ್ರೆ ಈ ಫೀಡ್ಬ್ಯಾಕ್ ಬರುತ್ತೆ. 8 ಗಂಟೆ ಒಳಗಡೆ, ರಾತ್ರಿ 8 ಗಂಟೆ ಆದರೆ ಅಲೋ ಮಾಡೋದೇ ಇಲ್ಲ ಅಂತ. ಸ್ವಲ್ಪ ಅದನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ 8:30 ಮಾಡಿ 9 ಗಂಟೆ ಮಾಡಿ ಅಂತ. ನಾನು ಅದು ಒಂದು ಕೆಲಸ ಮಾಡ್ತೀನಿ, 8 ಗಂಟೆ ಇರೋದು 7:30 ಮಾಡ್ತೀನಿ ಅಂತೀನಿ ನಾನು. ಇದರಲ್ಲಿ ನೀವು ಸಿಬ್ಬಂದಿ ಸೇರಿ 4,000 ಜನ ಹಾಸ್ಟೆಲ್ ಇದ್ದೀರಿ. ಇದರಲ್ಲಿ ಎಲ್ಲರೂ ಪ್ರಾಬ್ಲಮ್ ಮಾಡ್ತಾರಂತ ನಾನು ಹೇಳೋದಿಲ್ಲ. ಈಗ ಯಾರೋ ಒಬ್ಬರೋ ಇಬ್ಬರು ಹೆಚ್ಚು ಕಮ್ಮಿ ಮಾಡಿದಾಗ ಅದನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ಇದರಲ್ಲಿ ರೆಸ್ಪಾನ್ಸಿಬಲ್ ಆಗಿರೋರು ಬಗ್ಗೆ ನಮ್ಗೆ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದು ಇಂಥವ್ರು ಯಾರೋ ತಪ್ಪು ಮಾಡ್ತಾರಲ್ಲ. ಇಷ್ಟೆಲ್ಲ ಸ್ಟ್ರಿಕ್ಟ್ ಆಗಿದ್ದರೂ ಸಹಿತ ಒಬ್ಬರು ಇಬ್ಬರು ಪ್ರಾಬ್ಲಮ್ ಕೊಡ್ತಾರೆ. ಅದೇ ಪೇರೆಂಟ್ಸ್ ನಮ್ಮನ್ನು ಕೇಳ್ತಾರೆ, ಏನು ಮಾಡಿದ್ರಿ, ನಿಮ್ಮ ಸೆಕ್ಯೂರಿಟಿ ಇರಲಿಲ್ವ, ಯಾಕೆ ಚೆಕ್ ಮಾಡಿಲ್ಲ ಅಂತ ಕೇಳ್ತಾರೆ. ಅದು ನೀವೇ ಆಗ್ಬೋದು ನಾಳೆ ಅಂತ ಹೇಳಿ. ಅಂದರೆ ಒಂಥರ ನಾನು ಅದು ಆ ಏಜಲ್ಲಿ ಇರುತ್ತೆ, ಬಟ್ ಅದನ್ನು ನಾವು ಮೆಂಟರಿಂಗ್ ಮಾಡಿ ಸರಿ ಮಾಡ್ತಾ ಇರ್ತೀವಿ. ಸರ್, ಸ್ಪೋರ್ಟ್ಸ್ ಬಗ್ಗೆ ಮಾತಾಡೋಣ, ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಬಗ್ಗೆ ಮಾತಾಡೋಣ. ಎಷ್ಟು ಪ್ರಿಫರೆನ್ಸ್ ಇದೆ ರೇವಾ ಯೂನಿವರ್ಸಿಟಿಯಲ್ಲಿ ಎಜುಕೇಷನ್ ಬಿಟ್ಟು ಈ ಥರದ ಆ್ಯಕ್ಟಿವಿಟೀಸ್ಗೆ? ಯೂನಿಕ್ ಆಗಿರೋ ಫೆಸಿಲಿಟೀಸ್ ನಾನು ಹೇಳಿದ್ದೀನಿ. ಸ್ವಂತ ಆ್ಯಂಬುಲೆನ್ಸ್ ಇದೆ, ಡಾಕ್ಟ್ರು ನರ್ಸಸ್ ಇಲ್ಲೇ ಇರ್ತಾರೆ, ಮಿನಿ ಹಾಸ್ಪಿಟ್ಲ್ ಥರನೇ ಎಲ್ಲ ಹೆಲ್ತ್ ಫೆಸಿಲಿಟೀಸ್ ಇದೆ, ಎಲ್ಲ ಸ್ಪೋರ್ಟ್ಸು ಆ್ಯಕ್ಟಿವಿಟೀಸ್ ನಡೆಯುತ್ತೆ, ಲೈಬ್ರರಿ, ಸೆಂಟ್ರಲ್ ಲೈಬ್ರರಿ ಯಾವಾಗಲೂ ಓಪನ್ ಇರುತ್ತೆ. ಹಾಲಿಡೇಸಲ್ಲಿ ಆಡ್ಕೊಳ್ಳೋಕ್ಕೆ ಎಲ್ಲ ಇಲ್ಲೇ ಫಿಸಿಕಲ್ ಡೈರೆಕ್ಟ್ರು ಮತ್ತು ಅವ್ರ ಅಸಿಸ್ಟೆಂಟ್ಸ್ ಇಲ್ಲೇ ಇರ್ತಾರೆ. ನನ್ನ ಪ್ರಕಾರ ಇನ್ನೊಂದು 2-3 ವರ್ಷದಲ್ಲಿ ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ಅಂದರೆ ಒಂದು 5-6 ವರ್ಷದಲ್ಲಿ ಒಲಿಂಪಿಕ್ಸಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡೋ ಲೆವೆಲ್ಗೆ ನಾವು ಬೆಳೆಸಬೇಕು ಅಂತಿದ್ದೀವಿ, ನಾವು ಟ್ರೈನ್ ಮಾಡಬೇಕು ಅಂತಿದ್ದೀವಿ ನಮ್ಮ. ಓಕೆ. ಒಂದು ಯೂನಿವರ್ಸಿಟಿನ ನಾವು ಯೂಶಲಿ ಚೂಸ್ ಮಾಡ್ಕೊಳ್ಬೇಕಾದ್ರೆ ಆ್ಯಸ್ ಅ ಸ್ಟೂಡೆಂಟ್, ಆ್ಯಸ್ ಅ
ಪೋಷಕರು ನಾವು ನೋಡೋದು ರಿಸಲ್ಟ್ ಹೆಂಗಿದೆ, ಪ್ರತಿ ಕೋರ್ಸ್ದು ರಿಸಲ್ಟು ಪರ್ಸೆಂಟೇಜ್ ಹೆಂಗಿದೆ, 100ಗೆ 96% ರಿಸಲ್ಟ್ ಕೊಡ್ತಾ ಇದ್ದಾರೆ ಆ ಕೋರ್ಸಸ್ನಲ್ಲಿ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ಸೊ ಎಷ್ಟು ಪರ್ಸೆಂಟೇಜ್ ರಿಸಲ್ಟನ್ನು ನೀವು ಅಶ್ಯೂರೆನ್ಸ್ ಕೊಡ್ತೀರಾ ನಮ್ಮ ಟಿ ವಿ ನೋಡ್ತಾ ಇರುವಂತಹ ವೀಕ್ಷಕರಿಗೆ? ನಾನು ಪರ್ಸೆಂಟೇಜ್ ಅಶ್ಯೂರೆನ್ಸ್ ಕೊಡಲ್ಲ, ಅದರಲ್ಲಿ ಭಾರಿ ಸ್ಟ್ರಿಕ್ಟ್ ನಾನು. ಯಾಕಂದರೆ ನಮ್ಮದೇ ಯೂನಿವರ್ಸಿಟಿ ಆಗಿರೋದ್ರಿಂದ ಆ ರಿಸಲ್ಟ್ಸನ್ನು ಬೇಕಾದ್ರೆ ನಾವು 100% ಮಾಡಿಬಿಡ್ಬೋದು. ಅದೆಲ್ಲ ನಮ್ಮ ಉದ್ದೇಶ. ಅವ್ರ CGP ಏನು, ಆ ಒಳ್ಳೆ CGP ಬಂದಿದ್ದರೆ ಅವ್ರು ಹೆಂಗೆ ಪ್ಲೇಸ್ಮೆಂಟ್ಸಲ್ಲಿ ಇಂಟರ್ವ್ಯೂ ಅಂದರೆ ಯಾವ ರೀತಿ ಪ್ಲೇಸ್ಮೆಂಟ್ ಆಗಿದ್ದಾರೆ, ಯಾವ ಕಂಪನಿಯಲ್ಲಿ ಆಗಿದ್ದಾರೆ, ಅಂದರೆ ಅವ್ರ ಪ್ಯಾಕೇಜಸ್ ಏನು, ಹೊರಗಡೆ ಹೈಯರ್ ಎಜುಕೇಷನ್ ಹೋಗ್ಬೇಕಾದ್ರೆ ಎಂಥ ಕ್ವಾಲಿಟಿ ಇರೋ ಯೂನಿವರ್ಸಿಟಿಗೆ ಹೋಗಿದ್ದಾರೆ, ಅವ್ರು ರಿಸರ್ಚ್ ಯಾವ ರೀತಿ ಮಾಡ್ತಿದ್ದಾರೆ, ಇದು ಇಂಪಾರ್ಟೆಂಟ್ ನನಗೆ. ಇದು ಎಷ್ಟು ನಾನು ಎಷ್ಟು ಜನಕ್ಕೆ ನಾವು ಡಿಗ್ರಿ ಕೊಟ್ಟಿದ್ದೀವಿ ಅನ್ನೋದಿಲ್ಲ, ಆ ಡಿಗ್ರಿಗೆ ಏನು ಬೆಲೆ ಇದೆ, ಡಿಗ್ರಿ ಜೊತೆಗೆ ಏನು ಕಲಿಸಿದ್ವಿ, ನಮ್ಮ ಇಲ್ಲಿಂದ ಪಾಸ್ ಔಟ್ ಆಗೋ ಮಕ್ಕಳಿಂದ ಅವ್ರ ಕೊಡುಗೆ ಏನು ಮುಂದಕ್ಕೆ ಸೊಸೈಟಿಗೆ ಅನ್ನೋದು ಇಂಪಾರ್ಟೆಂಟ್. ಓಕೆ, ಸ್ಕಾಲರ್ಶಿಪ್ ವಿಚಾರದಲ್ಲಿ ಕೂಡ ನಾವು ನೀವು ಹೇಳ್ತಾ ಇದ್ರಿ ಆಗಲೇ, ಸ್ಪೋರ್ಟ್ಸ್ಗೆ ನಾವು ₹1 ತೊಗೊಂಡು ಅಡ್ಮಿಷನ್ ತೊಗೊಳ್ತೀವಿ ಅಂತ. ಉಳಿದಂತೆ ನಮ್ಮ ಮೆರಿಟ್ ಸ್ಟೂಡೆಂಟ್ಸ್ಗೆ ಎಲ್ಲೋ ಒಂದು ಕಡೆ ಹಳ್ಳಿನಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇರ್ತಾರೆ, ಅವ್ರಿಗೂ ಈ ಯೂನಿವರ್ಸಿಟಿಗೆ ನಂಗೆ ಅಡ್ಮಿಷನ್ ಬೇಕು ಅಂತಿರುತ್ತೆ, ಬಟ್ ಅಷ್ಟು ದುಡ್ಡು ಕಟ್ಟೋಕ್ಕಾಗಲ್ಲ ಅವ್ರಿಗೆ. ಸೊ ಓದ್ತಿರ್ತಾರೆ ಚೆನ್ನಾಗಿ, ಸೊ ಅಂಥವ್ರು ಏನು ಇಟ್ಕೊಂಡು ಬರ್ಬೋದು ಅಂತ ನಾವು ಸುಮಾರು ಮೆರಿಟೋರಿಯಸ್ ಸ್ಕಾಲರ್ಶಿಪ್ಸ್ ಕೊಡ್ತೀವಿ. ಮತ್ತು ಈಗ ಆರ್ಮಿ ಕೋಟಾ ಅಂತ ಇಟ್ಟಿದ್ವಿ. ಜೊತೆಗೆ ತಂದೆ ಸಿಂಗಲ್ ಪೇರೆಂಟ್ ಇರೋರ್ಗೆ ಅದಕ್ಕೆ ಆ ರೀತಿ ಒಂದು ಸುಮಾರು 20-25 ಕನ್ಸೆಷನ್ಸ್ ಕೊಡೋದು ಅಂತ ಸ್ಕಾಲರ್ಶಿಪ್ಸ್ ಕೊಡೋದನ್ನು ಇಟ್ಕೊಂಡಿದ್ದೀವಿ ನಾವು. ಇಂಡಸ್ಟ್ರಿಯಲ್ ಏರಿಯಾಸ್ಗಳ ಜೊತೆಗೆ ರೇವಾ ಯೂನಿವರ್ಸಿಟಿದು ಕೊಲ್ಯಾಬ್ರೇಷನ್ ಹೆಂಗಿದೆ, ಯಾವ ಥರ ಇರುತ್ತೆ ಅದು ಅಂತ? ಕೊಲ್ಯಾಬ್ರೇಷನ್ ಚೆನ್ನಾಗಿದೆ. ಈಗ ನಾವೇನು ಮಾಡಿದ್ರೆ ನೀವು ಯಾವ ಇಂಡಸ್ಟ್ರಿಗೆ ಹೋಗಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು, ನೀವು ಎಕ್ಸ್ಪ್ಲೋರ್ ಮಾಡಬೇಕು, ನೀವೇ ಹೋಗಿ ವಿಸಿಟ್ ಮಾಡಬೇಕು ಅಂತ ಹೇಳ್ತೀವಿ ನಾವು. ಇಂಟರ್ನ್ಶಿಪ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ ನೀವು, ಖುದ್ದಾಗಿ ಮಾನಿಟ್ರ್ ಮಾಡಿ ಒಂದಷ್ಟು ಸ್ಟೂಡೆಂಟ್ಸನ್ನು ಕಳಿಸ್ಕೊಡ್ತೀರಾ ಅಂತ. ಸೊ ಎಷ್ಟು ಜನ ಸ್ಟೂಡೆಂಟ್ಸಿಗೆ ಅಂಥ ಭಾಗ್ಯ ಸಿಗುತ್ತೆ? ಇಲ್ಲ, ನಾವು ಎಲ್ಲರಿಗೂ ಇಂಟರ್ನ್ಶಿಪ್ಸ್ ಮಾಡಲೇಬೇಕು ಅಂತ ಹೇಳ್ತೀವಿ. ಅದರಲ್ಲಿ ಮ್ಯಾಕ್ಸಿಮಮ್ ಪೇಯ್ಡ್ ಇಂಟರ್ನ್ಶಿಪ್ ಬೇಕು ಅಂತ ಹೇಳ್ತೀವಿ. ಪೇಯ್ಡ್ ಇಂಟರ್ನ್ಶಿಪ್ ಇದ್ದಾಗ ಅವರು ಅಲ್ಲೇ ಹೋಗಿ ಅದೇ ಕಂಪನಿಗಳಲ್ಲಿ ಸೀರಿಯಸ್ ಆಗಿ ಮಾಡಿದ್ರೆ ಇಂಟರ್ನ್ಶಿಪ್ಪು ಅವರೇ ಅಬ್ಸರ್ವ್ ಆಗ್ತಾರೆ. ಅಲ್ಲಿ ನಿಮ್ಮ ಇಡೀ ಕ್ಯಾಂಪಸ್ಸನ್ನು ನೋಡಿದಾಗ ನನಗೆ ಇದ್ರ ಬಗ್ಗೆ ಏನು ಡೌಟ್ ಇಲ್ಲ, ಐ ಆಮ್ ಕ್ಲಿಯರ್. ಬಟ್ ನಮ್ಮ ವೀಕ್ಷಕರಿಗೆ ಗೊತ್ತಾಗಬೇಕು, ಅವ್ರ ಕ್ಯಾಂಪಸ್ಗೆ ಇನ್ನೂ ಬಂದಿರಲ್ಲ. ಸೊ ರ್ಯಾಗಿಂಗ್ ಮತ್ತು ಬುಲಿಯಿಂಗ್ ಯಾವ ಥರದ ಸೀರಿಯಸ್ ವಿಚಾರವಾಗಿ ನೀವು ಕನ್ಸಿಡರ್ ಮಾಡ್ತೀರಾ? ಮತ್ತು ಅದನ್ನು ನಡೀದೇ ಇರೋ ರೀತಿ ಓವರ್ ಆಲ್ ಕ್ಯಾಂಪಸಲ್ಲಿ, ಬಿಕಾಸ್ ಇಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಇರ್ತಾರೆ ಅಂದರೆ ಪೋಷಕರಿಗೆ ಅದು ಭಯ ಇರುತ್ತೆ, ಸೀನಿಯರ್ಸಿಂದ ಎಲ್ಲರೂ ಟಾರ್ಚರ್ ಆಗುತ್ತೆ ನಮ್ಮ ಮಕ್ಕಳಿಗೆ ಅಂತ. ಸೊ ಅದನ್ನು ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಏನು ಹೆಜ್ಜೆ ಇಟ್ಟಿದ್ದೀರಾ? ನಮ್ಮಲ್ಲಿ ರ್ಯಾಗಿಂಗ್ ಅನ್ನೋಕ್ಕೆ ಚಾನ್ಸೇ ಇರೋದಿಲ್ಲ. ಆಮೇಲೆ ರ್ಯಾಗಿಂಗ್ ಅದಕ್ಕೆ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ, ಕೌನ್ಸಿಲ್ ಇದೆ. ಆಮೇಲೆ ರ್ಯಾಗಿಂಗಲ್ಲಿ ಏನಕ್ಕೆ ಆಸ್ಪದ ಇದೆ ಹೇಳಿ? ನಾನೇ ಇದ್ದೀನಿ. ರ್ಯಾಗಿಂಗ್ ಅನ್ನೋ ಇಲ್ಲಿ ವರ್ಲ್ಡ್ಗೆ ಅದಕ್ಕೆ ಚಾನ್ಸೇ ಇರೋದಿಲ್ಲ, ಅವಕಾಶನೇ ಕೊಡಲ್ಲ. ಓಕೆ, ವುಮೆನ್ ಸೇಫ್ಟಿ ಬಗ್ಗೆ ಮಾತಾಡ್ಬಿಡೋಣ. ಬಿಕಾಸ್ ವುಮೆನ್ ಹಾಸ್ಟೆಲ್ ಇದೆ ಅನ್ನೋದನ್ನ ಕೇಳ್ಪಟ್ಟಾಗ ದೊಡ್ಡ ಜವಾಬ್ದಾರಿ ಅದು ನಮ್ಮ ಹೆಗಲ ಮೇಲೆ. ಯೂಶಲಿ ಒಂದು PGನಲ್ಲೇ ಒಂದು 150-200 ಜನ ಇದ್ದಾರೆ ಅಂತ ತಲೆನೋವಿರುತ್ತೆ ಆ PG ನಡೆಸೋರಿಗೆ. ಅಂಥದ್ರಲ್ಲಿ ನಿಮ್ಮ ಹಾಸ್ಟೆಲ್ನಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು, ನಂಬರ್ ಸಮೇತ ನೀವೇ ಹೇಳಿ. ಮತ್ತು ಅಲ್ಲೇನು ಫೆಸಿಲಿಟಿ, ಸೆಕ್ಯೂರಿಟಿ ಪ್ರೊವೈಡ್ ಮಾಡಿದ್ದಾರೆ? ನಮ್ಮಲ್ಲಿ ಸ್ಪರ್ಶ ಅಂತಿದೆ, ಅದರಲ್ಲಿ ಮೆಂಬರ್ಸ್ ಇದ್ದಾರೆ. ಅವರು ಏನು ಬೇಕಾದರೂ ಅಲ್ಲಿ ಕಂಪ್ಲೇಂಟ್ ಕೊಡ್ಬೋದು, ಅದು ಎಂಕ್ವೈರೀಸ್ ಆಗುತ್ತೆ. ಅದು ಲೇಡೀಸ್ ಜೆಂಟ್ಸ್ ಎಲ್ಲರೂ ಇದ್ದಾರೆ ಅದರಲ್ಲಿ. ತುಂಬ ಚೆನ್ನಾಗಿ ನಡೆಯುತ್ತೆ ಅದು. ಓಕೆ, ನೈಸ್. ಸೊ ಇನೋವೇಟಿವ್ ಕೋರ್ಸ್ ಬಗ್ಗೆ ನಮ್ಮ ಫೈನಲ್ ಸೆಗ್ಮೆಂಟಲ್ಲಿ ಮಾತಾಡೋಣ. ನೀವು ಹೇಳ್ತಾರೆ ಕೆಲ ಕೋರ್ಸ್ಗಳಿಗೆ ತುಂಬ ಸ್ಕೋಪ್ ಇದೆ ಅಂತ. ಸೊ ಪ್ರತಿ ವರ್ಷ ಕೂಡ ನಾವು ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಇರುತ್ತೆ. ಸಿಲೆಬಸ್ನ ಎವ್ರಿ 6 ಮಂತ್ಸ್ ನಾವು ಅಪ್ಡೇಟ್ ಮಾಡ್ಕೊಳ್ಳೋದು ಇಸ್ ಅ ವೆರಿ ಬಿಗ್ ಚಾಲೆಂಜ್. ಸೊ ಇದರ ಮಧ್ಯದಲ್ಲಿ ಆ ಚಾಲೆಂಜನ್ನು ಹೇಗೆ ರೇವಾ ಯೂನಿವರ್ಸಿಟಿ ಕಾನ್ಕರ್ ಮಾಡ್ತಾ ಇದೆ, ಮತ್ತು ಬೇರೆ ಯೂನಿವರ್ಸಿಟಿಗಿಂತ ರೇವಾ ಯೂನಿವರ್ಸಿಟಿ ಹೌ ಡಿಫ್ರೆಂಟ್ ಇಟ್ ಈಸ್ ಅಂತ? ನಾನು ಇದು ಮಲ್ಟಿ ಡಿಸಿಪ್ಲಿನರಿ ಯೂನಿವರ್ಸಿಟಿ ಅಂತ ಹೇಳ್ತೇನೆ, ಮತ್ತು ರಿಸರ್ಚ್ ಓರಿಯೆಂಟೆಡ್ ಯೂನಿವರ್ಸಿಟಿ ಅಂತ ಹೇಳ್ತೇನೆ, ಇನ್ನೋವೇಟಿವ್ ಯೂನಿವರ್ಸಿಟಿ ಅಂತ ಹೇಳ್ತೇನೆ ನಾನು. ಇದೆಲ್ಲ ಆಗ್ತಿದೆ ಅಂತ ಅಂದರೆ ಪ್ರತಿಯೊಂದರಲ್ಲಿ ಕೂಡ ನಾವು ಮಕ್ಕಳನ್ನ ಇನ್ವಾಲ್ವ್ ಮಾಡಿ ಇನ್ನೋವೇಷನ್ ಪ್ರಮೋಟ್ ಮಾಡ್ತಾ ಇರ್ತೀವಿ. ರಿಸರ್ಚಲ್ಲಿ ಕೂಡ ಅವ್ರನ್ನ ಇನ್ವಾಲ್ವ್ ಮಾಡಿ ಅವ್ರ ರಿಸರ್ಚ್ ಅಂದರೆ ಅವ್ರ ರಿಸರ್ಚನ್ನೇ ಮುಂದುವರಿಯಲಿ ಅನ್ನೋದವ್ರ ಎಲ್ಲ ಮಾಡ್ತೀವಿ. ಇದರಲ್ಲಿ ಈ ಇನ್ನೋವೇಷನ್ನು ಮತ್ತು ರಿಸರ್ಚ್ ಅನ್ನೋದು, ಈ ಮಲ್ಟಿ ಡಿಸಿಪ್ಲಿನರಿ ಪ್ರೋಗ್ರಾಮ್ ಇವೆಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಇದು. ಓಕೆ, ರೈಟ್. ಸೊ ಇಷ್ಟೊತ್ತು ಕಾರ್ಯಕ್ರಮ ಬಂದು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್.
ಸೊ ವೀಕ್ಷಕರೇ ನೋಡಿದ್ರಲ್ಲ, ಲೀಡರ್ಶಿಪ್ ಅಂದರೆ ಹೇಗಿರಬೇಕು, ಏನಿರಬೇಕು, ಲೀಡರ್ಶಿಪ್ ಗಟ್ಟಿಯಾಗಿದ್ದರೆ, ದೃಢವಾಗಿದ್ದರೆ ಎಷ್ಟು ದೊಡ್ಡ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣ ಮತ್ತು ಅವಕಾಶ ಹೇಗಿರುತ್ತೆ ಅನ್ನೋದಕ್ಕೆ ರೇವಾ ಯೂನಿವರ್ಸಿಟಿಯ ನಮ್ಮ ಚಾನ್ಸಲರ್ ಆಗಿರುವಂತಹ ಪಿ ಶ್ಯಾಮರಾಜು ಸರ್ರೇ ಉದಾಹರಣೆ. ಸೊ ನಿಮಗೂ ಕೂಡ ರೇವಾ ಯೂನಿವರ್ಸಿಟಿಯಲ್ಲಿ ಈ ಕಾಮರ್ಸ್ ರಿಲೇಟೆಡ್ ಕೋರ್ಸ್ ಮಾಡಬೇಕು, ಮ್ಯಾನೇಜ್ಮೆಂಟ್ ರಿಲೇಟೆಡ್ ಕೋರ್ಸ್ ಮಾಡಬೇಕು, ಅಥವಾ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಮಾಡಬೇಕು, ನಾರ್ಮಲ್ ಆಗಿ ಇಂಜಿನಿಯರಿಂಗ್ ಕೋರ್ಸಸ್ಗಳನ್ನು ಮಾಡಬೇಕು ಅಂದರೆ, ಹಾಗೆ ಆರ್ಟ್ಸ್ ಮತ್ತು ನಾನು ಹೇಳ್ತಾ ಹೋದರೆ ಹನುಮಂತನ ಬಾಲದ ರೀತಿ ಇದೆ, ಅಷ್ಟುದ್ದ ಕೋರ್ಸ್ಗಳಿದೆ. ಸೊ ಈ ಥರದ್ದು ಯಾವುದೇ ಕೋರ್ಸ್ ಆದರೂ ಕೂಡ ಒನ್ ಸ್ಟಾಪ್ ಸೊಲ್ಯೂಷನ್ ರೇವಾ ಯೂನಿವರ್ಸಿಟಿ ಕ್ಯಾಂಪಸ್ಗೆ ಒಂದ್ಸಲ ಬನ್ನಿ. ನಿಮ್ಮ ಮನಸ್ಸು ಹೌದು, ಈ ಕಾಲೇಜಲ್ಲಿ ನಾನು ಕಲ್ತ್ರೆ, ಈ ಯೂನಿವರ್ಸಿಟಿಯಲ್ಲಿ ನಾನು ಕಲ್ತ್ರೆ ಡೆಫಿನೆಟ್ಲಿ ಲೈಫಲ್ಲಿ ಒಂದು ಒಳ್ಳೆ ಭವಿಷ್ಯ ಸಿಗುತ್ತೆ ಅಂತ ನೀವೇ ಕನ್ವಿನ್ಸ್ ಆಗ್ತೀರಾ. ಸೊ ಒಂದ್ಸಲ ವಿಸಿಟ್ ಮಾಡಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.